ಪ್ರತಿ ವಾರದ ಅಂತ ನಿಮಗೆಲ್ಲ ತಿಳ್ಕೊಂಡೇ ಬಂದಿದ್ದೀರಿ. ಶುಕ್ರವಾರ ಮತ್ತು ಶನಿವಾರ ಶ್ರೀಮಾನ್ ಶ್ರೀ ರಾಮಕೃಷ್ಣರವರು ಭಗವದ್ಗೀತೆಯ 700 ಶ್ಲೋಕಗಳು ಆಗೋವರೆಗೂ ಮಾಡೋಣ ಅಷ್ಟೇ ಹೇಳಿದ್ದಾರೆ. ಇಲ್ಲ ಆದಮೇಲೂ ಮಾಡೋಣ ಅಂತ ನಾನು ನಿಮ್ಮೆಲ್ಲರ ಪರವಾಗಿ ಕೇಳ್ಕೊಡ್ತಾ ಇದ್ದೇನೆ. ನಿನ್ನೆ ಬಂದಿರತಕ್ಕಂಥವರು ಅವರ ಒಂದು ಭಗವದ್ಗೀತೆಯ ಇಂಟ್ರಡಕ್ಟರಿ ಕ್ಲಾಸ್ ಅದನ್ನು ಕೇಳಿ ಬಹಳ ಮೆಚ್ಚಿಕೊಂಡು ನನ್ನ ಹತ್ರನೂ ಕೆಲವರು ಹಂಚಿಕೊಂಡ್ರು, ಬೇರೆಯವ್ರಿಗೂ ಹಂಚಿಕೊಂಡು ತಾವುಗಳು ಹಂಚಿಕೊಂಡಿರ್ತೀರಿ ಅನೇಕರಲ್ಲಿ. ಮತ್ತು ಈ ದಿನ ಕೇಳಿದ ನಂತರವೂ ಅದನ್ನು ಹಂಚಿಕೊಳ್ಳಿ. ಬಹುಶಃ ಈ ಸಭಾಂಗಣ ಅಥವಾ ಧ್ಯಾನ ಮಂದಿರ ಏನಿದೆ ಇವತ್ತು ಅಂದರೆ ಇಕ್ಕಟ್ಟಾಗ್ತಾ ಇದೆ. ಬಹುಶಃ ಸಾಲ್ತೋ ಇಲ್ಲೋ, ಸಾಲದಲ್ಲೇ ಇದ್ದರೆ ನಾನು ಇದರ ಮ್ಯಾನೇಜರ್ಗೆ ಕೇಳ್ಕೊಂಡಿದ್ದೀನಿ. ಆರ್.ಕೆ. ಪದ್ಮಾಭವನಕ್ಕೆ ತಿಳಿಸ್ತೀವಿ, ಆ ಕಲಾಭವನಕ್ಕೆ ನಾವು ವರ್ಗಾವಣೆ ಮಾಡಲಿಕ್ಕೆ ನೋಡ್ತೀವಿ. ಇದನ್ನು ಹೇಳ್ತಾ ಇವತ್ತಿನ 2ನೇ ದಿವಸದ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನೆಲ್ಲ ಆದರದಿಂದ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಈ ಪ್ರವಚನವನ್ನು ನಡೆಸ್ಕೊಡೋದಕ್ಕೆ, ಪಾರಾಯಣವನ್ನು ಹೇಳ್ಕೊಡೋದಕ್ಕೆ ಒಪ್ಪಿ ಬಂದಿರತಕ್ಕಂಥ ಶ್ರೀಮಾನ್ ಶ್ರೀ ರಾಮಕೃಷ್ಣರವರಿಗೆ ನಿಮ್ಮೆಲ್ಲರ ಪರವಾಗಿ, ವಿವೇಕಾನಂದ ವ್ಯಕ್ತಿತ್ವ ವಿಕಸನ ಕೇಂದ್ರದ ಪರವಾಗಿ ನಾನು ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮತ್ತೊಮ್ಮೆ ನಿಮಗೆ ಮತ್ತು ಸರ್ ಅವರಿಗೆ ಸ್ವಾಗತ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಅತಸೀ ಪುಷ್ಪಸಂಕಾಶಂ ಹಾರನೋ ಪುರಶೋಭಿತಂ ರತ್ನಕಂಕಣಕೇಯೂರಂ ಕೃಷ್ಣಂ ವಂದೇ ಜಗದ್ಗುರುಂ ಕುಟಿಲಾಲಕ ಸಂಯುಕ್ತಂ ಪೂರ್ಣಚಂದ್ರ ನಿಭಾನನಂ ವಿಲಸತ್ ಕುಂಡಲಧರಂ ಕೃಷ್ಣಂ ವಂದೇ ಜಗದ್ಗುರುಂ ಮಂದಾರಗಂಧ ಸಂಯುಕ್ತಂ ಚಾರುಹಾಸಂ ಚತುರ್ಭುಜಂ ಬರ್ಹಿ ಪಿಂಛಾವಚೂಡಾಂಕಂ ಕೃಷ್ಣಂ ವಂದೇ ಜಗದ್ಗುರುಂ ಉತ್ಫುಲ್ಲ ಪದ್ಮಪತ್ರಾಕ್ಷಂ ನೀಲಜೀಮೂತಸನ್ನಿಭಂ ಯಾದವಾನಾಂ ಶಿರೋರತ್ನಂ ಕೃಷ್ಣಂ ವಂದೇ ಜಗದ್ಗುರುಂ ರುಕ್ಮಿಣೀ ಕೇಳಿ ಸಂಯುಕ್ತಂ ಪೀತಾಂಬರ ಸುಶೋಭಿತಂ ಅವಾಪ್ತ ತುಳಸೀ ಗಂಧಂ ಕೃಷ್ಣಂ ವಂದೇ ಜಗದ್ಗುರುಂ ಗೋಪಿಕಾನಾಂ ಕುಚದ್ವಂದ್ವ ಕುಂಕುಮಾಂಕಿತವಕ್ಷಸಂ ಶ್ರೀನಿಕೇತಂ ಮಹೇಶ್ವಾಸಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೀವತ್ಸಾಂಕಂ ಮಹೋರಸ್ಕಂ ವನಮಾಲಾ ವಿರಾಜಿತಂ ಶಂಖಚಕ್ರಧರಂ ದೇವಂ ಕೃಷ್ಣಂ ವಂದೇ ಜಗದ್ಗುರುಂ
ಕೃಷ್ಣಂ ವಂದೇ ಜಗದ್ಗುರುಂ. ನಮಸ್ಕಾರ ಎಲ್ಲರಿಗೂ. ನಿನ್ನೆ ಮತ್ತು ಇವತ್ತು 2 ದಿವಸವೂ ನಾನು ಸ್ವಲ್ಪ ನಿನ್ನೆಯ ಒಂದು ಏನು ವಿಚಾರ ಇತ್ತಲ್ಲ ಅದನ್ನೇ ಸ್ವಲ್ಪ ಮುಂದುವರಿಸಿ ಗೀತೆಯ ಬಗ್ಗೆ ಸ್ವಲ್ಪ 2 ಮಾತನ್ನು ಆಡಿಬಿಟ್ಟು ಆ ನಂತರ ಚಾಂಟಿಂಗು ಶುರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಪಾಡ್ಯ ಇವತ್ತು ಪ್ರಥಮತಃ ಮಹಾಭಾರತದ ಈ 700 ಶ್ಲೋಕಗಳನ್ನು ಆರಿಸಿ ಇದನ್ನು ಗೀತೆ ಅಂತ ಹೆಸರಿಸಿ ಅದಕ್ಕೆ ಭಾಷ್ಯವನ್ನು ಬರೆದಿದ್ದಾರೆ ಅಂಥೇಳಿ ನಿನ್ನೆ ನಾವು ಅದನ್ನು ಮಾತನಾಡಿಕೊಂಡ್ವಿ. ತಮ್ಮ ಭಜಗೋವಿಂದಂ ಸ್ತೋತ್ರದಲ್ಲಿ ಶಂಕರರು ಹೇಳ್ತಾರೆ, 2 ಕಡೆ ಹೇಳ್ತಾರೆ ನೋಡಿ. ಭಗವದ್ಗೀತಾ ಕಿಂಚಿದಧೀತ ಗಂಗಾ ಜಲಲವ ಕಣಿಕಾ ಪೀತ ಸುಕೃದಪಿ ಯಸ್ಯ ಮುರಾರಿ ಸಮರ್ಜ ತಸ್ಯ ಯಮಃ ಕುರುತೆ ನ ಚರ್ಚಾ. ಇಲ್ಲಿ ಯಮಃ ಕುರುತೆ ನ ಚರ್ಚಾ ಅಂತ ಹೇಳಿದ್ರೆ ನಾವು ಸಾಯೋದೇ ಇಲ್ಲ ಅನ್ನುವ ಅರ್ಥ ಅಲ್ಲ. ಈ ರೀತಿಯಲ್ಲಿ ನಮ್ಮ ಜೀವನವನ್ನು ಸಂಪನ್ನಗೊಳಿಸಿಕೊಂಡ್ರೆ ನರಕಕ್ಕೆ ಹೋಗುವಂತಹ ನರಕ ಭಾಜನರಾಗುವುದಿಲ್ಲ ಅನ್ನುವ ಅರ್ಥ. ಭಗವದ್ಗೀತಾ ಕಿಂಚಿದಧೀತ, ಸ್ವಲ್ಪವೇ ಆದರೂ ಸರಿ, 1 ಶ್ಲೋಕ ಸಾಕು. ನಾವು ಇಡೀ 700 ಶ್ಲೋಕಗಳನ್ನು ಚಾಂಟ್ ಮಾಡೋದನ್ನು ಕಲಿತೀವಿ. ಆದರೆ 700 ಶ್ಲೋಕಗಳನ್ನು ಕಂಠಸ್ಥ ಮಾಡಿಕೊಂಡು ಭಾವಸ್ಥವಾಗಿ ಹೃದಯಸ್ಥವಾಗಿ ಅದನ್ನು ಬೇಕಾದಾಗ ಮತ್ತೆ ಪುನಃ ರೀಕಾಲ್ ಮಾಡೋದು ಕಷ್ಟ ಆಗ್ತದೆ. ಆದರೆ ಯಾವುದೋ ಒಂದು ಪದ್ಯವನ್ನು ಅಥವಾ ಒಂದು ಶ್ಲೋಕವನ್ನು ನಾವು ಸರಿಯಾದ ರೀತಿಯಲ್ಲಿ ಅರ್ಥೈಸಿಕೊಂಡ್ರೆ, ಉದಾಹರಣೆಗೆ ಮನ್ಮನಾಭವ ಮದ್ಭಕ್ತೋ ಮದ್ಯಾಜಿ ಮಾಂ ನಮಸ್ಕುರು ಮಾಮೇ ವೈಶ್ಯತಿ ನೃತ್ಯಂತೆ ಪ್ರತಿಜಾನೆ ಪ್ರಿಯೋಸಿ ಮೇ. ಇದು 18ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳುವಂತಹ ಮಾತು. ಅರ್ಜುನನ ಉದ್ದೇಶ ಮಾಡಿ ಹೇಳ್ತಾ ಇದ್ದಾನೆ, ಆದರೆ ಅರ್ಜುನನ ಸ್ಥಾನದಲ್ಲಿ ನಾವಿದ್ದೇವೆ ಅಲ್ಲಿ. ಮನ್ಮನಾಭವ ಮದ್ಭಕ್ತೋ ಭವ ಮದ್ಯಾಜೀ ಭವ. ಹಾಗೆ ಮಾಡುವುದರಿಂದ ಮಾಮೇವ ಏಷ್ಯಸಿ, ನನ್ನನ್ನೇ ಪಡೆಯುತ್ತಿ, ನನ್ನನ್ನೇ ಬಂದು ಸೇರುತ್ತಿ, ನನ್ನನ್ನು ನಿನ್ನ ಮನಸ್ಸನ್ನಾಗಿ ಮಾಡಿಕೋ, ನಿನ್ನ ಮನಸ್ಸಿನಲ್ಲಿ ನಾನೇ ತುಂಬಿರುವಂತೆ ನೋಡಿಕೋ. ಅದು ಒಂದೇ ಪದ ಸಾಕು, ಇಡೀ ಶ್ಲೋಕವೂ ಬೇಡ, ಅದು ಒಂದೇ ಪದ ಸಾಕು. ಯತ್ರೈವ ಯತ್ರೈವ ಮನೋಮದೀಯಂ ತತ್ರೈವ ತತ್ರೈವ ತವ ಸ್ವರೂಪಂ ಯತ್ರೈವ ಯತ್ರೈವ ಶಿರೋಮದೀಯಂ ತತ್ರೈವ ತತ್ರೈವ ಪದದ್ವಯಂತೆ ಅಂತ ಒಬ್ಬ ಹಿಂದಿನ ಪೂರ್ವಸೂರಿಗಳು ಹೇಳಿದ್ದಾರೆ. ಎಲ್ಲೆಲ್ಲಿ ಎಲ್ಲೆಲ್ಲಿ ನನ್ನ ಮನಸ್ಸು ಹೋಗ್ತದೋ ಅಲ್ಲೆಲ್ಲ ನಿನ್ನ ಸ್ವರೂಪವೇ ನನಗೆ ಕಾಣುವಂತೆ ಅನುಗ್ರಹಿಸು. ಎಲ್ಲೆಲ್ಲಿ ಎಲ್ಲೆಲ್ಲಿ ನಾನು ತಲೆಬಾಗಬೇಕಾಗುತ್ತೋ ಅಲ್ಲೆಲ್ಲ ನಿನ್ನ ಪಾದಗಳೇ ನನಗೆ ಸಿಗಲಿ. ಸಂಸಾರ ಜೀವನದ ನಡೆಯಲ್ಲಿ ಸ್ವಾಭಾವಿಕವಾಗಿ ವ್ಯವಹಾರದಲ್ಲಿ ಇರುವವರಿಗೆ ಒಬ್ಬರಿಗೆಲ್ಲ ಒಬ್ಬರಿಗೆ ತಲೆ ಬಾಗಲೇಬೇಕಾಗುವಂತಹ ಪರಿಸ್ಥಿತಿ ಬರ್ತದೆ. ನಾನು ಯಾರಿಗೂ ಬಗ್ಗೋದಿಲ್ಲ ಅಂತ ಹೇಳಿ ಚಟ್ಕೊಂಡು ನಿಲ್ಲಕ್ಕಾಗೋದಿಲ್ಲ. ಹಾಗೆ ಬಗ್ಗುವಂತಹ ಸಂದರ್ಭ ಬಂದಾಗ ನಿನ್ನ ಸ್ವರೂಪರಾದಂತಹ ಸಜ್ಜನರ ಜೊತೆಯಲ್ಲಿ ಸಂಘ ಮಾಡಿ ಅವರಿಗೆ ತಲೆ ಬಗ್ಗುವಂತೆ ಮಾಡು ಅನ್ನುವ ಅರ್ಥ. ಮನ್ಮನಾಭವ, ನನ್ನನ್ನು ನಿನ್ನ ಮನಸ್ಸಾಗಿ ಮಾಡಿಕೋ. ಮನಸ್ಸಿನಲ್ಲಿ ಅಷ್ಟೊಂದು ಏಕಾಗ್ರತೆಯಿಂದ ಅವನನ್ನು ತುಂಬಿಕೊಳ್ಳುವುದು ಸಾಧ್ಯವ ನಾವು? ಚಂಚಲಂ ಹಿ ಮನಃ ಕೃಷ್ಣ ಪ್ರಮಾಥಿ ಬಲವದೃಢಂ ವಾಯೋರಿವ ಸುದುಷ್ಕರಂ. ಇದು ಅರ್ಜುನ ಕೃಷ್ಣನನ್ನು ಕೇಳುವ ಮಾತು. ನೀನೇನೋ ಇಷ್ಟೊತ್ತರೆಗೆ ಹೇಳಿ ಮನಸ್ಸನ್ನು ಕಂಟ್ರೋಲ್ನಲ್ಲಿ ಇಟ್ಕೊಳ್ಬೇಕು, ಧ್ಯಾನ ಯೋಗದಲ್ಲಿ ಇರಬೇಕು, ನನ್ನನ್ನೇ ಚಿಂತಿಸಬೇಕು ಅಂಥೇಳಿ. ಆದರೆ ಆ ಮನಸ್ಸಿದೆಯಲ್ಲ, ಅದು ಎಷ್ಟು ಚಂಚಲವಾದದ್ದು ನೋಡು. ಒಂದು ಕ್ಷಣ ಇದ್ದಂತೆ ಇನ್ನೊಂದು ಕ್ಷಣ ಇರುವುದಿಲ್ಲ. ಪ್ರಮಾಥಿ ಬಲವತು ದೃಢಂ, ಅಲ್ಲೋಲ ಕಲ್ಲೋಲವಾಗಿರ್ತದೆ. ಪ್ರಮಾಥಿ ಅತ್ಯಂತ ಬಲವಾದದ್ದು, ಯಾವ ಹಗ್ಗದಿಂದಲೂ ಅದನ್ನು ಕಟ್ಟಲಿಕ್ಕೆ ಸಾಧ್ಯವಿಲ್ಲ, ದೃಢವಾದದ್ದು. ಅದರಿಂದ ಅದನ್ನು ಸರಿಯಾದ ರೀತಿಯಲ್ಲಿ ನಾವು ಒಂದು ಕಂಟ್ರೋಲ್ನಲ್ಲಿ ಇಟ್ಟುಕೊಳ್ಳೋದು ಅಂತ ಹೇಳಿದ್ರೆ, ಒಂದು ಜರಡಿಯಲ್ಲಿ ನೀರನ್ನು ತುಂಬಿದಷ್ಟೇ ಸಾಧ್ಯವಾದ ಕೆಲಸ. ಆದ್ದರಿಂದ ಅದು ಕಷ್ಟವಾಗುತ್ತಲ್ಲ. ಮನಸ್ಸು ಬಹಳ ಚಂಚಲವಾದದ್ದು, ಹಾಗೂ ಒಂದು ಕ್ಷಣದಲ್ಲಿ ಲಕ್ಷಾಂತರ ಮೈಲಿ ಪ್ರಯಾಣ ಮಾಡುವಷ್ಟು ಒಂದು ಶಕ್ತಿ ಇರುವಂತಹದ್ದು ಮನಸ್ಸು. ಈಗ ಇಲ್ಲಿ ಕೂತಿದ್ದೀವಿ, ಎಷ್ಟೋ ಜನ ಅವರ ಮಕ್ಕಳ ಮನೆಯಲ್ಲಿ ಅಲ್ಲೆಲ್ಲೋ ಅಮೆರಿಕದಲ್ಲೋ ಕೆನಡಾದಲ್ಲೋ ಆಸ್ಟ್ರೇಲಿಯಾದಲ್ಲೋ ಇರಬಹುದು. ಈ ಕ್ಷಣ
ನಾನು ಮಾತು ಮುಗಿಸೋದ್ರೊಳಗೆ ಅಲ್ಲಿಗೆ ಬಿಟ್ಟಿರ್ತೀರಿ ನೀವು, ನಾವು ಇದ್ದೇವೆ, ಅದು ಬೇರೆ ವಿಚಾರ. ಆದ್ದರಿಂದ ಮನಸ್ಸನ್ನು ಕಂಟ್ರೋಲ್ನಲ್ಲಿ ಮಾಡ್ಕೊಳ್ಳೋದಿದೆಯಲ್ಲ ಅದು ಬಹಳ ಕಷ್ಟ. ಅದಕ್ಕೆ ಕೃಷ್ಣ ಹೇಳುವ ಮಾತುಂಟು, ಅಭ್ಯಾಸೇನ ಚ ಕೌಂತೇಯ ವೈರಾಗ್ಯೇಣ ಪ್ರದೃಶ್ಯತೆ. ನಾನು ಹೌದಪ್ಪ ಅರ್ಜುನ, ಮನಸ್ಸನ್ನು ಕಂಟ್ರೋಲ್ ಮಾಡಿಕೊಳ್ಳುವುದು ಕಷ್ಟ, ಆದರೆ ಅದಕ್ಕೊಂದು ಉಪಾಯ ಇದೆ. ಅಭ್ಯಾಸ ಮತ್ತು ವೈರಾಗ್ಯಗಳು, ಅಭ್ಯಾಸ ವೈರಾಗ್ಯಾಭ್ಯಾಂತ ನಿರೋಧ ಯೋಗ, ಚಿತ್ತವೃತ್ತಿ ನಿರೋಧ ಯೋಗ ಅಂತ ಹೇಳ್ತಾರೆ. ಆಮೇಲೆ ಆ ಚಿತ್ತವೃತ್ತಿಯನ್ನು ನಿರೋಧ ಮಾಡೋದು ಹೇಗೆ ಅಂದರೆ ಅಭ್ಯಾಸ ವೈರಾಗ್ಯಾಭ್ಯಾಂ ತನ್ನಿರೋಧ. ಅಭ್ಯಾಸ ಮತ್ತು ವೈರಾಗ್ಯಗಳಿಂದ ಅದರ ನಿರೋಧವನ್ನು ಮಾಡಬಹುದು. ನಾವೀಗ ಬಂದು ಕೂತಿರುವುದಿಲ್ಲಿ ಆ ಅಭ್ಯಾಸಕ್ಕೋಸ್ಕರ. ಸೊ ಅಭ್ಯಾಸೇನ ತು ಕೌಂತೇಯ ವೈರಾಗ್ಯೇಣ ಪ್ರಗೃಹ್ಯತೆ. ಆ ಅಭ್ಯಾಸ ವೈರಾಗ್ಯ ಮಾಡೋದು. ಮನಸ್ಸಿದೆಯಲ್ಲ, ಸಮುದ್ರ ಎಷ್ಟು ದೊಡ್ಡದು ಅಂತ ಹೇಳಿ ನಮಗೆಲ್ಲ ಗೊತ್ತುಂಟು. ಇಡೀ ಭೂಮಂಡಲವನ್ನು ತೆಗೆದುಕೊಂಡ್ರೆ 3 ಭಾಗ ನೀರಿದೆ, 1 ಭಾಗ ಭೂಮಿ ಇದೆ. ಆದರೆ ಡಿ ವಿ ಜಿಯವರು ಹೇಳ್ತಾರೆ, ಕಡಲೆರಡು ಭೂಮಿಯೊಳಗೆ ನೀರ ರಾಶಿಯದೊಂದು, ಬಿಡುಗೊಳದ ಮನುಜ ಮಾನಸ ರಾಶಿಯೊಂದು. 2 ಕಡಲು, ಒಂದು ನೀರಿನ ಕಡಲು, ಇನ್ನೊಂದು ಬಿಡುಗೊಳದ ಬಿಡುವೇ ಇಲ್ಲದ ಮನುಜ ಮಾನಸ ರಾಶಿಯೊಂದು. ಅಡಿಗಡುಗಳುಂಟು ನೀರ್ಗೆ ಅದನಳೆವ ಭಟರುಂಟು, ತಡೆಯುಂಟೆ ನರಮನೆಗೆ ಹೇಳು. ಅಡಿಗಡು ಅಂತ ಹೇಳಿದ್ರೆ ಅಳೆಯುವ ಪಟ್ಟಿ, ಸ್ಕೇಲ್ ಪಟ್ಟಿ. ನೀರನ್ನು ಎಷ್ಟು ಆಳ ಇದೆ ಅಂತ ಹೇಳಿ ಅಳೆಯುವುದಕ್ಕೆ ಅದಕ್ಕೇ ಇರುವಂತಹ ಅಡಿಗಡುಗಳುಂಟು. ಅದನ್ನು ಒಳಗಡೆಗೆ ಹೋಗಿ ಎಷ್ಟು ಆಳಕ್ಕೂ ಹೋಗಿ ಅದನ್ನು ಅಳೆಯುವಂತಹ ಭಟರೂ ಇದ್ದಾರೆ. ಅಡಿಗಡುಗಳುಂಟು ನೀರಿಗೆ ಅದನ್ನು ಅಳೆವ ಭಟರುಂಟು. ದೇರ್ ಆರ್ ಸೋ ಮೆನಿ ಡೈವಿಂಗ್ ಮಾಸ್ಟರ್ಸ್ ಹೂ ಗೋ ಡೀಪ್ ಇನ್ ಟು ದಿ ಸೀ. ಅಡಿಗಡುಗಳುಂಟು ನೀರಿಗೆ ಅದನ್ನಳೆವ ಭಟರುಂಟು, ತಡೆಯುಂಟೆ ನರಮನಕ್ಕೆ ಹೇಳು. ಈ ನರ ಮನಸ್ಸನ್ನು ನಾವು ಕಂಟ್ರೋಲ್ನಲ್ಲಿ ಇಟ್ಕೊಳ್ತೀವಿ ಅಂದರೆ ಅದು ಸಾಧ್ಯವಾ? ಕೃಷ್ಣ ಒಂದೇ ಒಂದು ಉಪಾಯ ಹೇಳ್ತಾನೆ, ಅಭ್ಯಾಸೇನ ಚ ಕೌಂತೇಯ ವೈರಾಗ್ಯೇಣ ಪ್ರದೃಶ್ಯತೆ. ಈ ಅಭ್ಯಾಸ ಮತ್ತು ವೈರಾಗ್ಯ ಇದೆರಡೂ ಕೂಡ ಏಕಕಾಲದಲ್ಲಿ ನಮಗೆ ಬರುವುದಿಲ್ಲ. ನಾವು ಈ ಗೀತಾ ಚಾಂಟಿಂಗ್ ಅಂತ ಹೇಳಿ ನಾವು ಶುರು ಮಾಡ್ತಾ ಇರೋದು. ನಾನು ಡಾಕ್ಟರ್ ಹತ್ರ ಅದನ್ನು ಹೇಳಿದ್ದೆ, 700 ಶ್ಲೋಕಗಳನ್ನು ಚಾಂಟಿಂಗ್ ಮಾಡೋದನ್ನು ನನಗೆ ಗೊತ್ತಿದ್ದಷ್ಟು ಕಲಿಸ್ತೀನಿ ಅಂತ ಹೇಳಿ. ಅದಕ್ಕೆ ವಿವರಣೆಯನ್ನು ಕೊಡ್ತೀನಿ ಎನ್ನುವ ಮಾತನ್ನು ನಾನು ಕಮಿಟ್ ಮಾಡಿಕೊಂಡಿಲ್ಲ ಅವರಂದರೆ. ಸದ್ಯ ನನ್ನ ಭಯ ಇರೋ, ಯಾಕೆಂದರೆ ಅದು ಬಹಳ ದೊಡ್ಡ ವಿಚಾರ. ಆದರೆ ಮಧ್ಯದಲ್ಲಿ ಅದರ ಬಗ್ಗೆ ಮಾತಾಡ್ಕೊಳ್ತಾ ಹೇಳೋಣ. ನಾನು ಈ ಸಂವಾದ ಮತ್ತು ಸಲ್ಲಾಪ ಅನ್ನುವ ಆ ಪದಗಳನ್ನು ತುಂಬ ಇಷ್ಟಪಡ್ತೀನಿ. ನಾನು ಹೇಳ್ತೀನಿ, ನೀವು ಕೇಳಿ ಅಂತ ಹೇಳಿದ್ರೆ ನನಗೆ ಅಷ್ಟು ಶಕ್ತಿ ಇಲ್ಲ. ಯಾಕೆಂದರೆ ಕೃಷ್ಣನ ಸ್ಥಾನದಲ್ಲಾಗಲಿ ವ್ಯಾಸನ ಸ್ಥಾನದಾಗಲಿ ಆ ಸ್ಥಾನದಲ್ಲಾಗಲಿ ಕೂತ್ಕೊಳ್ಳುವುದು ಅಷ್ಟು ಸುಲಭ ಅಲ್ಲ. ಆದರೆ ಏನು ಮಾಡೋದು, ಏನೋ ನನಗೆ ಗೊತ್ತಿದ್ದದನ್ನು ಇನ್ನೊಬ್ಬರ ಜೊತೆಗೆ ಹಂಚಿಕೊಳ್ಳೋಣ ಅನ್ನುವಂತಹ ಒಂದು ಯಾವುದೋ ಒಂದು ತುಡಿತ, ಅದಕ್ಕೋಸ್ಕರ ಆಯಿತು ಚಾಂಟಿಂಗ್ ಮಾಡೋಣ. ಆದ್ದರಿಂದ ಒಂದೇ ಒಂದು ಶ್ಲೋಕವನ್ನು ನಾವು ಹೇಳಿಕೊಂಡ್ರೂ ಸಾಕಾಗ್ತದೆ, ಒಂದು ಶ್ಲೋಕದ ಅರ್ಧ ಪಾದವನ್ನು ಹೇಳಿಕೊಂಡ್ರೂ ಸಾಕಾಗ್ತದೆ. ಮನ್ಮನಾ ಭವ ಮದ್ಭಕ್ತಃ ಮದ್ಯಾಜೀ ಮಾಂ ನಮಸ್ಕುರು. ನನ್ನನ್ನು ನಿನ್ನ ಮನಸ್ಸಿನಲ್ಲಿ ತುಂಬಿಕೋ, ನನ್ನ ಭಕ್ತನಾಗು. ಮದ್ಯಾಜಿ, ನನ್ನನ್ನು ಕುರಿತು ಉಪಾಸನೆ. ಯಾಜಿ ಅಂದರೆ ಯಜ್ಞಕ್ಕೆ ಸಂಬಂಧಪಟ್ಟಂತಹ ಪದ. ನನ್ನನ್ನು ಕುರಿತು ನೀನು ಕರ್ಮಗಳನ್ನು ಮಾಡು, ನನ್ನ ಕರ್ಮಗಳನ್ನು ಮಾಡು. ಮದ್ಯಾಜಿ ಮಾಂ ನಮಸ್ಕುರು, ನನಗೆ ನಮಸ್ಕರಿಸು. ಆ ನಮಸ್ಕರಿಸು ಎನ್ನುವ ಭಾವ ಬಂದ ಮೇಲೆ ಮಾಮೇ ವೈಶ್ಯಸಿ. ಎಲ್ಲಿಯವರೆಗೆ ನಮಗೆ ಆ ನಮಸ್ಕಾರ ಮಾಡುವಂತಹ, ಸರೆಂಡರ್ ಮಾಡುವಂತಹ ಮನೋಭಾವ ಬರುವುದಿಲ್ಲವೋ ಅಲ್ಲಿವರೆಗೆ ತಮೇವ ಶರಣಂ ಗಚ್ಚ ಸರ್ವಭಾವೇನ ಭಾರತ ತತ್ಪ್ರಸಾದಾತ್ ಪರಾಂ ಶಾಂತಿಂ ಸ್ಥಾನಂ ಪ್ರಾಪ್ಸ್ಯಸಿ ಶಾಶ್ವತಂ. 18ನೇ ಅಧ್ಯಾಯದ ಕೊನೆಯಲ್ಲಿ ಇದನ್ನು ಬಹಳ ಸುಂದರವಾಗಿ ಹೇಳ್ತಾ ಹೋಗ್ತಾನೆ ಕೃಷ್ಣ. ಅವನನ್ನೇ ನೀನು ಶರಣಾಗಬೇಕು. 3 ಮುಖ್ಯವಾದಂತಹ ಗಮನ ಇರಬೇಕು ನಮಗೆ, 3 ವಿಚಾರಗಳು. ಒಂದು ಫೇತ್, ಇನ್ನೊಂದು ಸೆಲ್ಫ್ ಸರೆಂಡರ್, 3ನೇದು ಸಿನ್ಸಿಯರಿಟಿ. ಹಿರಿಯರೊಬ್ಬರು ಹೇಳಿರುವ ಮಾತು, ಗಾಡ್ ಈಸ್ ಸಿಂಪಲ್ ಆ್ಯಂಡ್ ಟು ಸೀಕ್ ಗಾಡ್ ಈಸ್ ಆಲ್ಸೋ ಸಿಂಪಲ್. ದ ನೆಸೆಸರಿ ಫ್ಯಾಕ್ಟರ್ಸ್
ಟು ಸೀಕ್ ದ ಗಾಡ್ ಆರ್ ಫೇತ್, ಸೆಲ್ಫ್ ಸರೆಂಡರ್ ಆ್ಯಂಡ್ ಸಿನ್ಸಿಯರಿಟಿ. ಈ ಮೂರು ಇದ್ದರೆ ಶರಣಾಗತರಾದ ನಮಗೆ ಏನೂ ಸಿಕ್ಕುವುದಿಲ್ಲ. ಶರಣಂ ಪ್ರಪದ್ಯೆ ಅನ್ನಬೇಕು. ಆ ಫೇತು ಮತ್ತು ಶರಣಾಗತಿ ಇದೆರಡೂ ಬಹಳ ಮುಖ್ಯ. ಆದ್ದರಿಂದ ಭಗವಂತನಲ್ಲಿ ಶರಣಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಬೇಕು. ಒಂದು ಶ್ಲೋಕ ಸಾಕು. ಮಾಂ ನಮಸ್ಕುರು ಮನ್ಮನಾಭವ ಮನ್ಮನಾಭವ ಮದ್ಭಕ್ತೋಭವ ಮದ್ಯಾಜೀಭವ ನಮಸ್ಕುರು ಮಾಂ ನಮಸ್ಕುರು. ನಮಸ್ಕಾರ ಆದಮೇಲೆ ಮಾಮೇ ವೈಶ್ಯಸಿ, ನನ್ನನ್ನೇ ನೀನು ಬಂದು ಸೇರ್ತೀಯ. ಸತ್ಯಂತೆ ಪ್ರತಿಜಾನೆ, ಇದು ಸತ್ಯವಾದ ಮಾತು, ನಾನು ಪ್ರತಿಜ್ಞೆ ಮಾಡಿ ಹೇಳ್ತಾ ಇದ್ದೇನೆ. ಕೃಷ್ಣನ ಮಾತುಗಳನ್ನು ನಾವು ಆಳವಾಗಿ ಧ್ಯಾನಿಸಬೇಕು. ಅಲ್ಲೇ ಒಂದು ಅಭಯದ ಒಂದು ಧ್ವನಿ ನಮಗೆ ಸಿಗುತ್ತೆ. ಪ್ರತಿಯೊಂದು ಶ್ಲೋಕದಲ್ಲೂ ಕೂಡ ಅವನು ನಾನಿದ್ದೇನೆ, ನೀನು ಯೋಚನೆ ಮಾಡಬೇಡ ಅನ್ನುವಂತಹ ಧ್ವನಿಯಲ್ಲೇ ಮಾತನಾಡ್ತಾನೆ. ಈ ರೀತಿಯಾಗಿ ಒಂದೊಂದು ಶ್ಲೋಕವನ್ನೇ ನಾವು ತಿಳ್ಕೊಂಡ್ರೂ ಸಾಕಾಗ್ತದೆ ಅನ್ನುವ ಅರ್ಥದಲ್ಲಿ ಆಚಾರ್ಯ ಶಂಕರದಲ್ಲಿ ಹೇಳ್ತಾರೆ, ಭಗವದ್ಗೀತಾ ಕಿಂಚಿದಧೀತ, ಸ್ವಲ್ಪವಾದರೂ ಅಧ್ಯಯನ ಮಾಡಿದ್ರೆ ಸಾಕು. ಗಂಗಾ ಜಲ ಲವ ಕಣಿಕಾ ಪೀತ ಸುಕೃತಪಿ ಯಸ್ಯ ಮುರಾರಿ ಸಮರ್ಚ ಅಂದರೆ ಪೂಜೆ. ವಿಷ್ಣುವಿನ ಪೂಜೆಯನ್ನು ಅಥವಾ ಭಗವಂತನ ಆರಾಧನೆಯನ್ನು ಕೊಂಚವಾದರೂ ಮಾಡಿದ್ರೆ ಸಾಕು, ಅವನಿಗೆ ಯಾವುದೇ ರೀತಿಯ ನರಕ ಭಾಜನ ಭಯ ಇಲ್ಲ ಅನ್ನುವಂತಹ ಮಾತನ್ನು ಹೇಳ್ತಾರೆ. ಇನ್ನೂ ಒಂದು ಕಡೆ ಹೇಳ್ತಾರೆ ಅದೇ ಭಜಗೋವಿಂದ ಸ್ತೋತ್ರದಲ್ಲಿ, ಗೇಯಂ ಗೀತಾ ನಾಮ ಸಹಸ್ರಂ ಧ್ಯೇಯಂ ಶ್ರೀಪತಿ ರೂಪಮಜಸ್ರಂ ನೇಯಂ ಸಜ್ಜನ ಸಂಗೇ ಚಿತ್ತಂ ದೇಯಂ ದೀನಜನಾಯ ಚ ವಿತ್ತಂ. ಎಷ್ಟು ಸರಳವಾಗಿದೆ, ಎಲ್ಲರಿಗೂ ಅರ್ಥವಾಗುವಷ್ಟು ಸರಳವಾಗೇ ಇದೆ. ಸಂಸ್ಕೃತ ಅಂತ ಅಷ್ಟೇ ನಾವು ಅಂದ್ಕೊಳ್ಳೋದು. ಗೇಯಂ ಗಾನ ಮಾಡಬೇಕು, ಗೀತೆಯನ್ನು ಮತ್ತು ಸಹಸ್ರನಾಮವನ್ನು, ವಿಷ್ಣು ಸಹಸ್ರನಾಮವನ್ನು. ಗೇಯಂ ಗೀತಾ ನಾಮ ಸಹಸ್ರಂ ಧ್ಯೇಯಂ ಶ್ರೀಪತಿ ರೂಪಮಜಸ್ರಂ. ಆ ರೀತಿಯಲ್ಲಿ ನಾವು ಆ ಗೀತೆಯನ್ನು ಗೇಯಂ ಗಾನ ಮಾಡುವುದನ್ನು ಕಲೀಲಿಕ್ಕಾಗಿ ಇಲ್ಲಿ ಸೇರಿದ್ದೇವೆ. ಹಾಗಾಗಿ ಆ ಗಾನ ಇದೆಯಲ್ಲ, ಅದನ್ನೇ ನಿನ್ನೆ ಹೇಳಿದ ಹಾಗೆ ಗೀತಾ ಸುಗೀತಾ ಕರ್ತವ್ಯ ಕಿಮನ್ಯೈ ಶಾಸ್ತ್ರ ವಿಸ್ತರೈ ಯಾ ಸ್ವಯಂ ಪದ್ಮನಾಭಸ್ಯ ಮುಖಪದ್ಮಾತ್ ವಿನಿಸೃತ ಅನ್ನುವ ಮಾತುಂಟು. ಸ್ವಯಂ ಪದ್ಮನಾಭನ ಮುಖಾರವಿಂದದಿಂದ ಹೊರಟು ಬಂದದ್ದು. ಮಹಾಭಾರತದ ಆಶ್ವಮೇಧಿಕ ಪರ್ವದಲ್ಲಿ ಒಂದು ಸಂದರ್ಭ ಬರ್ತದೆ. ಯುಧಿಷ್ಠಿರನಿಗೆ ಪಟ್ಟಾಭಿಷೇಕ ಆದಮೇಲೆ, ಅಂದರೆ ಯುದ್ಧ ನಂತರದಲ್ಲಿ ಯುಧಿಷ್ಠಿರ ಚಕ್ರವರ್ತಿಯಾಗಿ ಪಟ್ಟಾಭಿಷೇಕವಾದ ಮೇಲೆ ಶ್ರೀಕೃಷ್ಣ ದ್ವಾರಾವತಿಗೆ ಹೋಗುವಂತಹ ಪ್ರಯಾಣ ಬೆಳೆಸುವಂತಹ ಮಾತನ್ನು ಆಡ್ತಾನೆ ಅರ್ಜುನನ ಹತ್ರ. ಅರ್ಜುನ ಆವಾಗ ಒಂದು ಮಾತನ್ನು ಕೇಳ್ತಾನೆ. ಈ ಮಾತು ನಾನು ಹಿಂದೆ ಎಲ್ಲೋ ಇತ್ತೀಚೆಗೆ ಎಲ್ಲೋ ಹೇಳಿದಾಗ ಜ್ಞಾಪಕ. ಆವಾಗ ಅರ್ಜುನ ಕೇಳ್ತಾನೆ, ಮಹಾಸಂಗ್ರಾಮದ ಪ್ರಾರಂಭದ ಕಾಲದಲ್ಲಿ ನಿನ್ನ ವಿಶ್ವರೂಪವನ್ನು ನಾನು ನೋಡುವುದಾಯಿತು, ಹಾಗೂ ನಿನ್ನ ಮುಖಾರವಿಂದದಿಂದ ನಾನು ಸಮಗ್ರವಾದ ಆತ್ಮವಿದ್ಯಾ ಶಿಕ್ಷಣ ಧರ್ಮವನ್ನು ಕಲಿತಿದ್ದು ಆಯಿತು, ನಿನ್ನ ಮಹಾತ್ಮೆ ಏನೆಂದನ್ನೂ ತಿಳಿದಿದ್ದಾಯಿತು. ಆದರೆ ಏನು ಮಾಡುವುದು, ನಾನು ತತ್ಸರ್ವಂ ನಷ್ಟಮ್ಮೇ ತತ್ಸರ್ವಂ, ನನಗೆ ನನ್ನ ಮನಸ್ಸು ಚಂಚಲ, ಭ್ರಷ್ಟಚೇತಸಃ, ನನ್ನ ಮನಸ್ಸು ಅತ್ಯಂತ ಚಂಚಲವಾದದ್ದು, ಎಲ್ಲವುದನ್ನು ಮರೆತು ಬಿಟ್ಟಿದ್ದೀನಿ. ನೀನು ಹೊರಡುವ ಮೊದಲು ಇನ್ನೊಮ್ಮೆ ಅದನ್ನು ಹೇಳಲಾರೆಯಾ ಅಂತ ಕೇಳ್ತಾರೆ. ಆವಾಗ ಕೃಷ್ಣ ಹೇಳುವ ಒಂದು ಮಾತು, ಸಹಿ ಧರ್ಮ ಸುಪರ್ಯಾಪ್ತ ಬ್ರಹ್ಮಣ ಪದವೇದನೆ ನ ಚ ಶಕ್ಯಂ ಮಯಾ ವಕ್ತುಂ ಅಶೇಷೇಣ ಪುನಃ. ಆ ಧರ್ಮ ನಿನಗೇನು ಹೇಳಿದ್ನೋ ಆವಾಗ ಸುಪರ್ಯಾಪ್ತ, ಬೇಕಾಗುವಷ್ಟು ಸಾಕಾಗುವಷ್ಟು ಹೇಳಿದ್ದೆ. ಯಾವುದಕ್ಕಾಗಿ? ಕೇವಲ ನಿನಗೆ ಯುದ್ಧ ಮಾಡು ಅನ್ನುವಂತಹ ಒಂದು ಮನೋಭಾವದಿಂದ ಹೇಳಿದ್ದಲ್ಲ ಅದು. ನಿನಗೆ ಆ ಬ್ರಹ್ಮ ಪದವನ್ನೇ ತಿಳಿಯುವುದಕ್ಕೆ ಸಾಕಾಗುವಷ್ಟು ಹೇಳಿದ್ದೆ. ಸಹಿ ಧರ್ಮ ಸುಪರ್ಯಾಪ್ತ, ಸುಪರ್ಯಾಪ್ತ ಅಂದರೆ ಬೇಕಾದಷ್ಟು ಸಾಕಾಗುವಷ್ಟು ಹೇಳಿದ್ದೆ. ಬ್ರಹ್ಮಣ ಪದವೇದನೆ. ಆದರೆ ಈಗ ನಚ ಶಕ್ಯಂ ಮಯಾ ವಕ್ತುಂ ಅಶೇಷೇಣ ಪುನಃ, ಅದನ್ನು ಮತ್ತೆ ನಾನು ಹಾಗೆಯೇ ಹೇಳಲಿಕ್ಕೆ ಸಾಧ್ಯವಿಲ್ಲ. ಆಗ ಅರ್ಜುನ ಕೇಳ್ತಾರಂತೆ, ಏನು ಕೃಷ್ಣ, ನಿನಗೂ ಸಾಧ್ಯವಿಲ್ವಾ? ನಿನಗೂ ಮರುವೆ, ನಿನಗೂ ವಿಸ್ಮೃತಿಯೇ ಅಂತ ಹೇಳಿ.
ಆವಾಗ ಕೃಷ್ಣ ಹೇಳುವ ಒಂದು ಮಾತುಂಟು, ಯೋಗಯುಕ್ತಂ ಬ್ರಹ್ಮಣಃ ಕಥಿತಂ ಮಯಾ ಪುರ ಯೋಗಯುಕ್ತೇನ ತನ್ಮಯ. ನಾನು ಆ ಬ್ರಹ್ಮ ಪದವನ್ನು ಪಡೆಯುವಂತಹ ವಿಚಾರವನ್ನು ಯೋಗಯುಕ್ತನಾಗಿ, ಅಂದರೆ ನಾನೇ ಯೋಗಯುಕ್ತನಾಗಿ, ಯೋಗಸ್ಥನಾಗಿ, ನಾನೇ ಪರಮಾತ್ಮನಾಗಿ, ಭಗವಂತನಾಗಿ ಆ ಸಮಗ್ರ ಧರ್ಮ ಶಿಕ್ಷಣವನ್ನು ಕೂಡ ನಿನಗೆ ಕೊಟ್ಟಿದ್ದೆ. ಈಗ ನಾನು ಆ ಮಟ್ಟಕ್ಕೆ ಹೋಗುವುದು ಇದ್ದಕ್ಕಿದ್ದಂಗೆ ಸಾಧ್ಯವಿಲ್ಲ. ಕೃಷ್ಣ ಯೋಗೇಶ್ವರ ಅಂತ ಹೇಳ್ಬಿಟ್ಟು ಕರೀತಾರೆ. ಜಗಜ್ಜೀವೇಶ್ವರ ತತ್ವವನ್ನು ಬೋಧಿಸಿದವನು ಅವನು ಅಂಥೇಳಿ ಡಿ ವಿ ಜಿಯವರು ತಮ್ಮ ಜೀವನ ಧರ್ಮ ಯೋಗದ ಪ್ರಾರಂಭದಲ್ಲಿ ಕೆಲವು ಪ್ರಾರ್ಥನಾ ಪದ್ಯಗಳನ್ನು ಬರೆದಿದ್ದಾರೆ. ಅವರೇ ಸ್ವತಃ ರಚನೆ ಮಾಡಿ ಅದರಲ್ಲಿ ಅವರೊಂದು ಹೇಳ್ತಾರೆ, ಓಂ ತತ್ಸತ್ಪದ ಸೂಚ್ಯಾಯ ವಿಷ್ಣವೇ ಪರಮಾತ್ಮನೇ ಜಗಜ್ಜೀವೇಶ ತತ್ವಾಯ ಶ್ರೀಕೃಷ್ಣಾಯ ನಮೋ ನಮಃ. ಜಗತ್ತು, ಜೀವ ಮತ್ತು ಈಶ್ವರ, ಇದು ಭಗವದ್ಗೀತೆಯ ಮುಖ್ಯವಾದ ವಸ್ತು ಏನು ಅನ್ನುವುದನ್ನು ನಾನು ಸೂಚ್ಯವಾಗಿ ತಮಗೆ ತಿಳಿಸುವ ಪ್ರಯತ್ನ ಮಾಡ್ತಾ ಇದ್ದೇನೆ ವಿನಮ್ರತೆಯಿಂದ. ಈ ಭಗವದ್ಗೀತೆಯಲ್ಲಿ ಇರುವ ವಿಚಾರ ಯಾವುದು ಅಂತ ಕೇಳಿದ್ರೆ, ಜಗತ್ತು, ಜೀವ, ಈಶ್ವರ. ನಾವು ಜೀವರಾಗಿ ಇಲ್ಲಿದ್ದೇವೆ. ನಾವು ಇರಲಿಕ್ಕೆ ಪಾತ್ರವಾಗಿ ದೊರಕಿರುವುದು ಈ ಜಗತ್ತು. ಈ ಜೀವ ಜಗತ್ತಿಗೆ ಒಡೆಯನಾಗಿ ಒಬ್ಬ ಇದ್ದಾನೆ. ನಾವು ನಂಬಿಕೊಂಡು ಅವನನ್ನು ಯಾವನೋ ಒಬ್ಬ ಇದ್ದಾನೆ ಎನ್ನುವ ಆ ಶ್ರದ್ಧಾ ಕೇಂದ್ರವನ್ನು ನಾವು ಪುರಾಣ ಮತ್ತು ನಮ್ಮ ವೇದ ಉಪನಿಷತ್ತುಗಳಲ್ಲಿ ಕೇಳಿ ಓದಿ ಬೇರೆ ಹಿರಿಯರಿಂದ ತಿಳಿದು ಬಂದಂತೆ ಆ ದೇವತೆಯ ಸಾಕಾರ ಸ್ವರೂಪದಲ್ಲಿ ಕಲ್ಪಿಸಿಕೊಂಡು ಅವನನ್ನು ಆರಾಧನೆಯೋ ಪೂಜೆಯೋ ಉಪಾಸನೆಯೋ ಮಾಡುವಂತಹ ರೀತಿಯಲ್ಲಿ ಅವನನ್ನು ನಂಬಿಕೊಂಡಿದ್ದೇವೆ. ಆದ್ದರಿಂದ ಅವನು ಈಶ್ವರ. ಈ ಗೀತೆಯಲ್ಲಿ ಚರ್ಚಿತವಾಗಿರುವುದು ಸಂಪೂರ್ಣವಾಗಿ ಜಗಜ್ಜೀವೇಶ್ವರ ತತ್ವ. ಆದ್ದರಿಂದ ಕೃಷ್ಣ ಹೇಳ್ತಾನೆ ಅರ್ಜುನನಿಗೆ, ಅದನ್ನು ಆಗ ನಾನು ಹೇಳಿದಂತೆ ಮತ್ತೆ ಪುನಃ ಹೇಳಲಿಕ್ಕಾಗೋದಿಲ್ಲ. ಯೋಗಯುಕ್ತೇನ ತನ್ಮಯ ಸಹಿ ಧರ್ಮ ಕಥಿತಂ ಪುರಾಮಯ. ಯೋಗಯುಕ್ತನಾಗಿ ಹೇಳಿದೆ. ಕೃಷ್ಣನ ಈ ಮಾತನ್ನು ನಾವು ಗಮನಿಸಬೇಕು ಅಂತ ಹೇಳ್ತಾರೆ ಬಲ್ಲವರು. ಸಾಮಾನ್ಯವಾಗಿ ನಾವು ಶ್ಲೋಕವನ್ನು ಓದಿ ಅಲ್ಲಿಗೆ ಬಿಟ್ಟುಬಿಡ್ತೀವಿ. ಜಿಜ್ಞಾಸೆ ಮಾಡಬೇಕು. ಕೃಷ್ಣ ನಾವು ಯೋಚನೆ ಮಾಡಿದ್ರೆ ಗೊತ್ತಾಗುತ್ತೆ. ಗೀತೋಪದೇಶದ ಸಮಯದಲ್ಲಿ ಭಗವಂತನಾದ ಶ್ರೀಕೃಷ್ಣ ತನ್ನ ಪರತತ್ವವನ್ನು ಪ್ರಕಟಪಡಿಸಿದಂತೆ ಇನ್ಯಾವ ಸಂದರ್ಭದಲ್ಲೂ ಪ್ರಕಟಪಡಿಸಿಲ್ಲ. ಇನ್ಯಾವ ಅವತಾರದಲ್ಲೂ ಅಷ್ಟರ ಮಟ್ಟಿನ ಸಂಪೂರ್ಣವಾದ ವಿಭವಾವತಾರವನ್ನು ತೋರಿಸಿಲ್ಲ. ಅಲ್ಲಿ ಗೀತೋಪದೇಶದ ಸಮಯದಲ್ಲಿ ಸಂಪೂರ್ಣವಾಗಿ ತನ್ನ ಪ್ರದರ್ಶನವನ್ನು ಮಾಡಿದ್ದಾನೆ, ವಿಶ್ವರೂಪ ದರ್ಶನ. ಆದ್ದರಿಂದ ಆ ಮಟ್ಟದಲ್ಲಿ ಹೇಳಬೇಕಾದರೆ ಆ ಯೋಗಕ್ಕೆ ಹೋಗಬೇಕು. ಆದ್ದರಿಂದ ಹೇಳಲಿಕ್ಕಾಗೋದಿಲ್ಲ. ಅದನ್ನು ಹೀಗೂ ಹೇಳ್ತಾರೆ. ಬಾಲ್ಯದಲ್ಲಿ ಶ್ರೀಕೃಷ್ಣ ಆಡ್ತಾ ಇದ್ದಾಗ ತಾಯಿಯಾದ ಯಶೋದೆಗೆ ತನ್ನ ಪುಟ್ಟ ಬಾಯಿಯಲ್ಲಿ ಇಡೀ ಬ್ರಹ್ಮಾಂಡವನ್ನೇ ತೋರಿಸಿದ ಅಂತ ನಾವು ಭಾಗವತದಲ್ಲಿ ಓದ್ತೀವಿ ಅಲ್ವಾ. ಅದೇ ರೀತಿಯಲ್ಲಿ ಈ ಪುಟ್ಟ ಗ್ರಂಥದಲ್ಲಿ 700 ಶ್ಲೋಕಗಳ ಈ ಪುಟ್ಟ ಗ್ರಂಥದಲ್ಲಿ ಸಮಸ್ತ ಆತ್ಮಧರ್ಮ ಶಿಕ್ಷಣವನ್ನು ಕೃಷ್ಣ ಇಟ್ಟುಬಿಟ್ಟಿದ್ದಾನೆ. ಗೀತೆಯಲ್ಲಿ ಹೇಳದೇ ಇರುವಂತಹ ಯಾವ ತತ್ವವೂ ಇಲ್ಲ. ಮಹಾಭಾರತದಲ್ಲಿ ಯದಿಹಾಸ್ತಿ ತದನ್ಯತ್ರ ಯನ್ನೇಹಾಸ್ತಿ ನ ತತ್ಕ್ವಚಿತು ಅಂತ ಹೇಳಿ ನಾವು ನಿನ್ನೆ ಹೇಳ್ಕೊಟ್ವಿ. ಆದರೆ ಮಹಾಭಾರತದ ಮಧ್ಯದಿಂದ ಈ ಗೀತೆಯನ್ನು ತೆಗೆದು ಬಿಟ್ಟರೆ ಮಹಾಭಾರತದಲ್ಲಿ ಏನೂ ಸ್ವಾರಸ್ಯ ಇಲ್ಲ. ಗೀತೆ ಇದೆ ಅಂತ ಹೇಳಿ ಮಹಾಭಾರತಕ್ಕೆ ಒಂದು ಸ್ವಾರಸ್ಯ, ಒಂದು ವಿಶೇಷ, ಒಂದು ಮಹತ್ವ. ಅದಿಲ್ಲ ಅಂದರೆ ಏನೂ ಇಲ್ಲ. ಆ ರೀತಿಯಲ್ಲಿ ಮನಸ್ಸಿನಲ್ಲಿ ನಾವು ಆ ಭಾವನೆಯನ್ನು ತಂದುಕೊಳ್ಬೇಕು. ಕೃಷ್ಣನೇ ಹೇಳಿದ್ದಾನೆ, ಈ ಗೀತೆಯ ಶ್ಲೋಕಗಳನ್ನು ಸರಿಯಾದ ರೀತಿಯಲ್ಲಿ ಕೇಳಿದರೂ ಸಾಕು, ಒಬ್ಬ ವ್ಯಕ್ತಿ ಮುಕ್ತನಾಗಿ ಬಿಡ್ತಾನೆ, ಪಾವನನಾಗಿಬಿಡ್ತಾನೆ ಅಂತ ಹೇಳಿ. ಶ್ರದ್ಧಾವಾನ್ ಅನಸೂಯಶ್ಚ ಶೃಣುಯಾದಪಿ ಯೋ ನರಃ ಸೋಪಿ ಮುಕ್ತಃ ಶುಭಾನ್ ಲೋಕಾನ್ ಪ್ರಾಪ್ನುಯಾತ್ ನ ಚ ಸಂಶಯ. ಸರಿಯಾದ ರೀತಿಯಲ್ಲಿ ಶ್ರದ್ಧೆಯಿಂದ ಕೇಳಬೇಕು, ಫೇತ್. ಇನ್ನೊಂದು ಅನಸೂಯಶ್ಚ, ಅಸೂಯಾರಹಿತನಾಗಿ ಕೇಳಬೇಕು. ಈ ಅಸೂಯೆ ಅಂತ ಹೇಳುವುದು ಭಗವಂತ ಮತ್ತೆ 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 ಈ ಗೀತೆಯ ಶ್ಲೋಕಗಳಲ್ಲಿ ಅಸೂಯ ಎನ್ನುವ ಪದವನ್ನು ಉಪಯೋಗಿಸಿದ್ದಾನೆ. ಯಾಕೆ? ಕೆಲವರಿಗೆ ಆ ಅಸೂಯೆ ಎನ್ನುವ ಪದ ಬಂದಾಗಲೇ ಇದು ಬೇಡಪ್ಪ, ಇದು ಇದ್ದಿದೆ, ಇದರಿಂದ ಬೇರೆ ಹೋಗೋಣ. ಅದರಿಂದ ಬೇರೆ ಹೋಗಲಿಕ್ಕಾಗಲ್ಲ. ನಾವು ಸಂಸಾರದಲ್ಲಿ ಅದು ಇದ್ದೇ ಇರುತ್ತೆ. ಅದಕ್ಕೆ ಕೃಷ್ಣ ಮತ್ತೆ ಮತ್ತೆ ಹೇಳುವುದು,
ಭಕ್ತೋಸಿ ಮೇ ಸಖಾಚೇತಿ ರಹಸ್ಯಂಚ ಏತದುತ್ತಮಂ ಅಂತ ಹೇಳ್ತಾನೆ. ನೀನು ನನ್ನ ಭಕ್ತ, ನನ್ನ ಸ್ನೇಹಿತ. ಸ್ನೇಹಿತರಾದವರಿಗೆ ಯಾವ ಭಾವವೂ ಇರುವುದಿಲ್ಲ, ಬೇರೆ ಭಾವ. ಶ್ರದ್ಧಾವಾನ್ ಅನಸೂಯಶ್ಚ, ಅಸೂಯಾರಹಿತರಾಗಿ ಶ್ರದ್ಧೆಯಿಂದ ಯಾರು ಇದನ್ನು ಕೇಳ್ತಾರೋ ಅವರೆಲ್ಲರೂ ಕೂಡ ಮುಕ್ತರಾಗ್ತಾರೆ ಅನ್ನುವುದರಲ್ಲಿ ನ ಚ ಸಂಶಯ. ಇದು ಕೃಷ್ಣನದೇ ಮಾತು. ಅಸೂಯೆ ಅಂತ ಹೇಳುವುದು ಏನದು? ಅಸೂಯೆ ಮತ್ತು ಅನಸೂಯ ಅಂತ ಎರಡು ಪದ ಇದೆ ಅಲ್ವೇ. ಅಸೂಯ ಅಂತ ಹೇಳಿದ್ರೆ ಸೂಯತೆ ಅಂತ ಹೇಳಿದ್ರೆ ಹುಟ್ಟುವುದು. ನಾ ಸೂಯತೆ ಇತಿ ಅಸೂಯ ಅಂತ ಹೇಳಿ ಅದಕ್ಕೆ ಅರ್ಥ ಹೇಳ್ತಾರೆ. ಎಲ್ಲಿ ಏನೂ ಹುಟ್ಟುವುದಿಲ್ಲವೋ ಅದು ಅಲ್ಲಿ ಅಸೂಯಾ ಭಾವ ವಿಜೃಂಭಿಸ್ತಾ ಇದೆ ಅಂತ ಅರ್ಥ. ಏನು ಹುಟ್ಟಬೇಕು? ಯಾವ ಭಾವ ಸುಮಧುರತೆಯನ್ನು ಸೌಹಾರ್ದವನ್ನು ಇಟ್ಟುಕೊಂಡಾಗ ಎಲ್ಲ ರೀತಿಯ ಸ್ನೇಹ, ಸೌಹಾರ್ದ, ಸೌಮನಸ್ಕತೆ, ಸೌಜನ್ಯತೆ, ಸಂತುಷ್ಟತೆ ಎಲ್ಲ ಸಿಗುತ್ತೋ ಅದು ಯಾವುದು ಅಸೂಯೆ ಇದ್ದಲ್ಲಿ ಅದು ಹತ್ತಿರಕ್ಕೂ ಬರೋದಿಲ್ಲ, ಅದು ಯಾವುದು ಹುಟ್ಟುವುದಿಲ್ಲ. ಆದ್ದರಿಂದ ಅದು ಅಸೂಯೆ. ಅಸೂಯಾ ಭಾವ ಇದ್ದರೆ ದೂರ ಇರೋಣ ಎಲ್ಲರೂ ಅವನಿಂದ ಅಂತ ಅನಿಸುತ್ತೆ ಎಲ್ಲರಿಗೂ. ಆದ್ದರಿಂದಲೇ ಅನಸೂಯ ಅನ್ನುವ ಶಬ್ದ ಇದೆಯಲ್ಲ ಬಹಳ ಸುಂದರವಾದ ಪದ. ಅತ್ರಿ ಮಹರ್ಷಿಗಳ ಪತ್ನಿಯನ್ನು ಅನಸೂಯ ಅಂತ ಹೇಳ್ತಾರಲ್ವೇ. ಆದ್ದರಿಂದ ಅನಸೂಯ, ಅಸೂಯೆ ಇಲ್ಲದವಳು. ಆ ರೀತಿಯಲ್ಲಿ ಶ್ರದ್ಧಾವಾನ್ ಅನಸೂಯಶ್ಚ, ಹೌದು, ಶ್ರದ್ಧೆಯಿಂದ ಅಸೂಯಾರಹಿತರಾಗಿ ಧ್ಯೇಯ ನಿಷ್ಠೆಯಿಂದ ಭಕ್ತಿಯಿಂದ ಇದನ್ನು ಕೇಳಿದ್ರೆ ನಮಗೆ ಖಂಡಿತವಾಗಿಯೂ ಒಂದು ಹಂತದವರೆಗೆ ಯಾವುದೋ ಒಂದು ಭಾವ ಸಿಗುತ್ತೆ, ನಾವು ಪಾವನರಾಗ್ತೀವಿ, ಪವಿತ್ರರಾಗ್ತೀವಿ ಅನ್ನುವಂತಹ ಮಾತುಂಟು. ಆದರೆ ಕೃಷ್ಣ ಹೇಳಿದಂತಹ ಬ್ರಹ್ಮಣ ಪದವೇದನೆ ಅನ್ನುವ ಪದ ಇದೆಯಲ್ಲ, ಅಂದರೆ ಆ ಬ್ರಹ್ಮತತ್ವವನ್ನೇ ತಿಳಿಬೇಕು, ಬ್ರಹ್ಮಜ್ಞಾನವನ್ನು ಸಂಪಾದನೆ ಮಾಡಬೇಕು, ಬ್ರಹ್ಮನಲ್ಲಿ ಐಕ್ಯವಾಗಬೇಕು, ಅದನ್ನು ನಾವು ಮಾಡಬೇಕಾದ್ರೆ ಇದನ್ನು ಕೇವಲ ಕೇಳಿದ್ರೆ ಸಾಲದು ಅಥವಾ ಹೇಳಿಕೊಂಡರೂ ಸಾಲದು. ಇದನ್ನು ನಾವು ಸರಿಯಾದ ರೀತಿಯಲ್ಲಿ ಧ್ಯೇನಿಸಬೇಕು. ಇದನ್ನು ಹೇಗೆ ಹೇಳ್ತಾರೆ ಅಂದರೆ ಸಂತ ಜ್ಞಾನೇಶ್ವರರು ಬಹಳ ಸುಂದರವಾಗಿ ಹೇಳ್ತಾರೆ. ಶರದೃತುವಿನ ಪೌರ್ಣಿಮೆಯ ಬೆಳದಿಂಗಳಿನ ಬಹುಸೂಕ್ಷ್ಮವಾದ ಅಮೃತ ಕಣಗಳನ್ನು ಚಕೋರ ಪಕ್ಷಿಯ ಮರಿಗಳು ಕುಶಲತೆಯಿಂದ ಪ್ರಾಶನ ಮಾಡುವಂತೆ ನಾವು ಈ ಗೀತಾ ಸಾರವನ್ನು ಅತ್ಯಂತ ಶ್ರದ್ಧೆಯಿಂದ ಗ್ರಹಿಸಿ ಅದನ್ನು ಮನನ ಮಾಡಿಕೊಂಡು ಮಥಿಸಿ ಧ್ಯಾನ ಮಾಡಿ, ಧಾರಣೆ ಮಾಡಿ, ಧ್ಯಾನ ಮಾಡಿ ಅಲ್ಲಿಂದ ಮುಂದಕ್ಕೆ ಸಮಾಧಿಗೆ ಹೋಗ್ಲಿಕ್ಕೆ ಸಾಧ್ಯವಾದರೆ ಹೋಗಬಹುದು. ಆದ್ದರಿಂದ ಗೀತೆ ಅಂತ ಹೇಳುವುದು ಒಂದು ಬಹಳ ವಿಶೇಷವಾದಂತಹ ಒಂದು ಆತ್ಮ ಮಹಾವಿದ್ಯೆ, ಅನುಭವೈಕ ವೇದ್ಯವಾದ ವಿದ್ಯೆ ಅಂತ ಹೇಳ್ತಾರೆ. ಇನ್ನು ಅವರು ಇನ್ನೂ ಸುಂದರವಾಗಿ ಹೇಳ್ತಾರೆ. ಹೇಗೆ ಭ್ರಮರಗಳು ಕಮಲದ ದಳಗಳಿಗೆ ತಿಳಿಯಗೊಡದಂತೆ ಆ ದಳಗಳ ಮಧ್ಯದಲ್ಲಿ ಇರುವಂತಹ ಪುಷ್ಪರೇಣುವನ್ನು ಸರಿಯಾದ ರೀತಿಯಲ್ಲಿ ಗ್ರಹಿಸಿ ಮಧುವನ್ನು ಸಂಗ್ರಹಿಸುತ್ತವೆಯೋ ಆ ರೀತಿಯಲ್ಲಿ ಗೀತೆಯ ಒಂದೊಂದೇ ಶ್ಲೋಕವಾದರೂ ಸರಿ ನಾವು ಅದನ್ನು ಧ್ಯೇನಿಸಬೇಕು. ಆ ರೀತಿಯಲ್ಲಿ ಮಾಡಿ ಸಾಮಾನ್ಯವಾದ ಇಂದ್ರಿಯಗಳಿಗೆ ಅಗೋಚರವಾದಂತಹ ಯಾವುದೋ ಒಂದು ಅನುಭೂತಿಯ ಭಾವವನ್ನು ಪಡೆಯಬೇಕು. ಅದು ಗೀತೆಯನ್ನು ಓದುವ ಅಥವಾ ಅದನ್ನು ತಿಳಿದುಕೊಳ್ಳುವ ಉದ್ದೇಶ. ಮಾಡಿಬಿಡ್ತೀವಿ ನಾವು ಅಂತಲ್ಲ, ಅದನ್ನು ಹೇಳುವಾಗ ಆ ಧ್ಯಾನದ ಭಾವ ಬರುತ್ತೆ. ಸರಿಯಾದ ರೀತಿಯಲ್ಲಿ ಶ್ಲೋಕಗಳನ್ನು ಹೇಳಿಕೊಂಡರೂ ಕೂಡ ಗೀತೆ ಆ ಅರ್ಥದಲ್ಲಿ ಶಂಕರರು ಅಲ್ಲಿ ಗೇಯಂ ಗೀತಾ ನಾಮ ಸಹಸ್ರಂ ಅಂತ ಹೇಳಿದ್ದಾರೆ. ಆ ರೀತಿಯಲ್ಲಿ ನಾವು ಅದನ್ನು ಹಾಡೋದನ್ನು ಕಲಿಬೇಕು ಅನ್ನುವುದಕ್ಕಾಗಿ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಭಗವದ್ಗೀತೆಯ ಬಗ್ಗೆ ಒಂದು ಮಾತನ್ನು ನಾವು ತಿಳ್ಕೊಳ್ಳೋದು ಅಂತಾದರೆ, ಇದು ಭಾರತೀಯ ತಾತ್ವಿಕ ಚಿಂತನೆಗೆ ಒಂದು ವಿಶೇಷವಾದ ಕೊಡುಗೆಯನ್ನು ಕೊಟ್ಟಿದೆ ಅಂತ ಹೇಳ್ತಾರೆ. ಮುಖ್ಯವಾಗಿ ಅಲ್ಲಿಯವರೆಗೆ ಇಲ್ಲದಿದ್ದ ನಮ್ಮ ಧಾರ್ಮಿಕ ಚಿಂತನೆಗೆ ಒಂದು ಹೊಸ ಆಯಾಮವನ್ನು ಭಗವದ್ಗೀತೆ ಕೊಟ್ಟಿದೆ. ಮೊದಲ ಬಾರಿಗೆ ಇಲ್ಲಿ ನಿಷ್ಕಾಮ ಕರ್ಮಯೋಗ ಮತ್ತು ಅದಕ್ಕೆ ಸಂಬಂಧಿಸಿದಂತೆ ಬರುವ ಸ್ವಧರ್ಮ ಪಾಲನೆ ಮತ್ತು ಲೋಕ ಸಂಗ್ರಹ ಮನೋಭಾವ ಇದನ್ನು ನಮಗೆ ತಿಳಿಸಿಕೊಡ್ತದೆ. ಸ್ವಧರ್ಮ ಅಂತ ಹೇಳಿದ್ರೆ
ಅವರವರು ಅವರವರ ವೃತ್ತಿಯಲ್ಲಿ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡುವ ಯೋಗ ಸಮನ್ವಯತೆ. ಅದನ್ನು ಮತ್ತೆ ಯೋಗ ಅಂತ ಹೇಳಿ ಮತ್ತೆ ವಿಸ್ತರಿಸ್ತಾನೆ ಅದನ್ನು. ಸ್ವಕರ್ಮಣ ತಮಭ್ಯರ್ಚ್ಯ ಸಿದ್ಧಿಂ ವಿಂದತಿ ಮಾನವಃ ಅಂತ ಹೇಳಿ 18ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳ್ತಾನೆ. ಯತಃ ಪ್ರವೃತ್ತಿರ್ಭೂತಾನಾಂ, ಆ ರೀತಿಯಲ್ಲಿ ಸ್ವಕರ್ಮಣ ತಮಭ್ಯರ್ಚ್ಯ ಸಿದ್ಧಿಂ ವಿಂದತಿ ಮಾನವಃ. ನಾವೆಲ್ಲ ಬೇರೆ ಬೇರೆಯಾದ ವೃತ್ತಿಯಲ್ಲಿದ್ದೇವೆ. ವೃತ್ತಿ ಯಾವುದೇ ಇರಬಹುದು. ಆ ವೃತ್ತಿ ಕೇವಲ ಅದೊಂದು ವೃತ್ತಿ ಅಷ್ಟೇ, ಅದು ಪ್ರವೃತ್ತಿ ಅಲ್ಲ. ಆ ವೃತ್ತಿಯನ್ನು ಭಗವಂತನ ಎಡೆಗೆ ಹೋಗುವಂತಹ ಪ್ರವೃತ್ತಿಯನ್ನಾಗಿ ಮಾಡಿಕೊಳ್ಳುವುದೇ ಆ ಯೋಗ ಕರ್ಮಸು ಕೌಶಲಂ ಅಂತ ಹೇಳ್ತಾರೆ. ಮಾಡುವಂತಹ ಕೆಲಸವನ್ನು ಯೋಗ ಸಮನ್ವಯತೆಯಿಂದ ಮಾಡಿದಾಗ ಆ ಕರ್ಮವೇ ಭಗವಂತನಿಗೆ ಆರಾಧನೆ ಆಗ್ತದೆ. ಯಾವ ವೃತ್ತಿಯಲ್ಲಾದರೂ ಇರಲಿ, ನಾವು ಆ ವೃತ್ತಿಯನ್ನು ಸರಿಯಾಗಿ ಮಾಡೋದು. ಒಂದು ಪೂಜೆ ಮಾಡುವ ವೃತ್ತಿ ಇರಬಹುದು, ಒಂದು ಕಸ ಗುಡಿಸುವ ವೃತ್ತಿ ಇರಬಹುದು, ಭಂಗಿಯ ವೃತ್ತಿ ಇರಬಹುದು. ಆದರೆ ಅದನ್ನು ಪ್ರಾಮಾಣಿಕವಾಗಿ ಮಾಡಿದಾಗ ಸಿನ್ಸಿಯರಿಟಿ ಎನ್ನುವ ಪದ ಬಂತು. ಭಗವಂತನ ಸಂಪೂರ್ಣವಾದಂತಹ ಒಂದು ಇದಕ್ಕೆ ಅನುಗ್ರಹಕ್ಕೆ ನಾವು ಪಾತ್ರರಾಗ್ತೀವಿ. ಆ ರೀತಿಯಲ್ಲಿ ಸ್ವಧರ್ಮ ಮತ್ತು ಲೋಕ ಸಂಗ್ರಹ, ಈ ನಿಷ್ಕಾಮ ಕರ್ಮದಲ್ಲಿ ಲೋಕ ಸಂಗ್ರಹ ಅಂತ ಹೇಳುವುದು ಬಹಳ ಮುಖ್ಯವಾದದ್ದು. ಲೋಕ ಸಂಗ್ರಹ ಅಂತ ಹೇಳಿದ್ರೆ ಏನು? ನಾವು ಏನನ್ನು ಮಾಡಿದ್ರೂ ಕೂಡ ನಮ್ಮ ಪ್ರಯೋಜನದ ಜೊತೆಯಲ್ಲಿ ಬೇರೆಯವರಿಗೆ ಎಷ್ಟು ಪ್ರಯೋಜನ ಆಗ್ತದೆ ಅದರಿಂದ ಅನ್ನುವಂತಹ ಮನೋಭಾವವನ್ನು ಬೆಳೆಸಿಕೊಳ್ಬೇಕು. ಕರ್ಮಣೈವ ಹಿ ಸಂಸಿದ್ಧಿಂ ಆಸ್ಥಿತ ಜನಕಾದಯ ಲೋಕಸಂಗ್ರಹಮೇವಾಪಿ ಸಂಪಶ್ಯನ್ ಕರ್ತುಮರ್ಹಸಿ ಎನ್ನುವಂತಹ ಮಾತನ್ನು 4ನೇ ಅಧ್ಯಾಯದಲ್ಲಿ 3ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳ್ತಾನೆ. ರಾಜಋಷಿಗಳಾದಂತಹ ಜನಕಾದಿ ಪ್ರಭೃತಿಗಳು ಅವರು ಯಾವಾಗಲೂ ರಾಜಧರ್ಮದ ಕ್ಷತ್ರಿಯ ಧರ್ಮದ ಕರ್ಮದಲ್ಲಿಯೇ ಇದ್ದರು. ಆದರೂ ಕೂಡ ಆ ಕರ್ಮವನ್ನು ಬ್ರಹ್ಮಋಷಿ ಪದಕ್ಕೆ ಹೋಗಲಿಕ್ಕೆ ಅನುಕೂಲಕರವಾಗಿರುವಂತಹ ರೀತಿಯಲ್ಲಿ ಅವರು ರಾಜಋಷಿಗಳಾಗಿ ಅಲ್ಲಿಂದ ಬ್ರಹ್ಮರ್ಷಿಗಳಾಗಿ ಅವರ ಕರ್ಮವನ್ನೆಲ್ಲ ಲೋಕಹಿತಕ್ಕಾಗಿ ಸಮರ್ಪಣೆ ಮಾಡ್ತಾ ಇದ್ದಾರೆ. ಲೋಕ ಸಂಗ್ರಹಮೇವಾಪಿ ಸಂಪಶ್ಯನ್ ಕರ್ತುಮರ್ಹಸಿ. ವಿನೋಬಾ ಭಾವೆಯವರು ತಮ್ಮ ಗೀತಾ ಪ್ರವಚನದಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ತಮ್ಮ ಆದಾಯವನ್ನು 6 ಸಮನ್ವಯ ಅನ್ನುವ ಮಾತನ್ನು ಹೇಳ್ತಾರೆ. 6 ಭಾಗಗಳನ್ನಾಗಿ ಮಾಡಬೇಕಂತೆ. ಅದರಲ್ಲಿ ಒಂದು ಭಾಗವನ್ನು ಸಮಾಜಕ್ಕಾಗಿ ವಿನಿಯೋಗ ಮಾಡಬೇಕಂತೆ. ಅದನ್ನೇ ಲೋಕ ಸಂಗ್ರಹ ಅಂತ ಹೇಳಿರುವುದು. ಇದನ್ನೇ ಗೀತೆ ಲೋಕ ಸಂಗ್ರಹಮೇವಾಪಿ ಸಂಪಶ್ಯನ್ ಕರ್ತುಮರ್ಹಸಿ. ಅದನ್ನು ನೋಡ್ತಾ ನೋಡ್ತಾ ನೀನು ಕೆಲಸ ಮಾಡಬೇಕು, ಆ ಗಮನ ಇಟ್ಟುಕೊಂಡು ಕೆಲಸ ಮಾಡಬೇಕು. ಅದು ಮೊದಲನೇದು. ಎರಡನೆಯದು ಯೋಗ ಸಮನ್ವಯ ರೂಪವಾದ ಸಾಧನಾ ಪಥ. ಈ ನಮಗೆ ನಿನ್ನೆ ಒಂದು ಮಾತನ್ನು ನಾವು ಪರಸ್ಪರ ತಿಳ್ಕೊಂಡ್ವಿ. ಏನು ಅಂದರೆ ಭಗವದ್ಗೀತೆ ಅಂತ ಹೇಳುವುದು ಉಪನ್ಯಾಸದ ಗ್ರಂಥ ಅಲ್ಲ, ಅನುಭವದ ಗ್ರಂಥ, ಅನುಭವ ಮತ್ತು ಅನುಷ್ಠಾನದ ಗ್ರಂಥ. ಸ್ವಾಮಿ ರಂಗನಾಥಾನಂದಜಿಯವರು ಗೀತೆಯ ರಂಗನಾಥಾನಂದಜಿಯವರು ರಾಮಕೃಷ್ಣ ಆಶ್ರಮದ ನಿಕಟ ಪೂರ್ವ ಅಧ್ಯಕ್ಷರಾಗಿದ್ದವರು. 98ನೇ ವಯಸ್ಸಿನಲ್ಲಿ ಅವರು ಬ್ರಹ್ಮೈಕ್ಯರಾದರು. ಮಹಾನ್ ತಪಸ್ವಿಗಳು, ಮಹಾನ್ ಪ್ರಾಜ್ಞರು, ವಿದ್ವಾಂಸರು. ಅವರು ಯೂನಿವರ್ಸಲ್ ಮೆಸೇಜ್ ಆಫ್ ಭಗವದ್ಗೀತಾ ಅಂತ ಹೇಳಿ ಹೈದರಾಬಾದ್ನಲ್ಲಿ 1990ರ ದಶಕದಲ್ಲಿ ಸುಮಾರು 5 ತಿಂಗಳು ಒಂದೇ ಧಾರೆಯಾಗಿ ಕೊಟ್ಟಂತಹ ಇಡೀ ಭಗವದ್ಗೀತೆಯ ಉಪನ್ಯಾಸ ಮಾಲೆಯನ್ನು 3 ವಾಲ್ಯೂಮ್ನಲ್ಲಿ ತಂದಿದ್ದಾರೆ. ಭಗವದ್ಗೀತೆಯ ವಿಶ್ವ ಸಂದೇಶ ಅಂತ ಹೇಳಿ. ಆ ಪುಸ್ತಕವನ್ನು ಯಾರಿಗಾದರೂ ಓದಬೇಕು, ಭಗವದ್ಗೀತೆ ನಿಜವಾಗಿ ಮೇಲ್ಮಟ್ಟದ ಚಿಂತನೆಯನ್ನು ಗ್ರಹಿಸಬೇಕು ಅಂತಿದ್ದರೆ ಅದೊಂದು ಒಳ್ಳೆಯ ಗ್ರಂಥ. ಆ ಪುಸ್ತಕವನ್ನು ಅವರು ಆ ಸಂದರ್ಭದಲ್ಲಿ ಮಹಾರಾಷ್ಟ್ರದ ರಾಜ್ಯಪಾಲರಾಗಿದ್ದವರು ಒಬ್ಬರಿದ್ದರು. ತಾವೆಲ್ಲ ಹೆಸರು ಕೇಳಿರ್ಬೋದು. PC ಅಲೆಕ್ಸಾಂಡರ್ ಅಂತ ಹೇಳಿಬಿಟ್ಟು ಅಲೆಕ್ಸಾಂಡರ್ಗೆ ಕಳಿಸಿದ್ರಂತೆ. ಅಲೆಕ್ಸಾಂಡರು ಯಾಕೆ ಕಳಿಸಿದ್ರು ಅಂದರೆ ಅಲೆಕ್ಸಾಂಡರ್ ಆ ಮಟ್ಟದ ಆಧ್ಯಾತ್ಮ ಚಿಂತಕರಾಗಿದ್ದರು. ಅಲೆಕ್ಸಾಂಡರ್ ಒಬ್ಬರು, ಇನ್ನೊಬ್ಬ ಅದೇ ಕಾಲದಲ್ಲೇ ಇದ್ದರು, ರಫೀಕ್ ಝಕಾರಿಯಾ ಅಂತ ಹೇಳಿ, ಅವರು ಕೂಡ ಪಾಲಿಟಿಷಿಯನ್ ಆಗಿದ್ದರು. ಅಲೆಕ್ಸಾಂಡರು ರಂಗನಾಥಾನಂದಜಿಯವರಿಗೆ ವಾಪಸ್ಸು ಒಂದು ಪತ್ರ ಬರೆದು ತಿಳಿಸ್ತಾರೆ. ಸ್ವಾಮೀಜಿಯವರು ಈ ಭಗವದ್ಗೀತೆಯನ್ನು ಮತ್ತೆ ಮತ್ತೆ ಇದೊಂದು ಧಾರ್ಮಿಕ ವಿಷಯವಾದ ಗ್ರಂಥವಲ್ಲ, ಇದೊಂದು
ಅನುಷ್ಠಾನ ಪರ ಗ್ರಂಥ ಎನ್ನುವುದನ್ನು ಒತ್ತಿ ಒತ್ತಿ ಶ್ರೋತೃಗಳಿಗೆ ಮತ್ತು ಕೇಳುಗರಿಗೆ ಹೇಳುವ ಪ್ರಯತ್ನ ಮಾಡಿದ್ದಾರೆ. ಅವರು ಭಗವದ್ಗೀತೆಯ ಎಲ್ಲ ಶ್ಲೋಕಗಳನ್ನು ಕೂಡ ತಮ್ಮ ವಿದ್ವತ್ತಿನ ಪಾಂಡಿತ್ಯದ ಪ್ರಭೆಯಿಂದ ಪಾಶ್ಚಾತ್ಯ ಜ್ಞಾನಿಗಳ ಚಿಂತನೆಯ ಜೊತೆಯಲ್ಲಿ ಅತ್ಯಂತ ಸೂಕ್ತವಾಗಿ ಸಮನ್ವಯ ಮಾಡುತ್ತಾ ನಮ್ಮನ್ನು ಒಂದು ಸುಂದರವಾದ ಬೌದ್ಧಿಕ ಯಾತ್ರೆಗೆ ಕರೆದುಕೊಂಡು ಹೋಗ್ತಾರೆ. ಕರ್ಮತತ್ವ ಸಮನ್ವಯವನ್ನು ಜೀವನದಲ್ಲಿ ಹೇಗೆ ಮಾಡಬೇಕು ಎನ್ನುವುದನ್ನು ಹೇಳುವುದರಲ್ಲಿ ಅವರು ಯಾವ ಶ್ಲೋಕದಲ್ಲಿಯೂ ಮರೆತು ಹಿಂದಕ್ಕೆ ಹೋಗಿಲ್ಲ. ನಮ್ಮ ಜೀವನವೆಲ್ಲ ಆ ಕರ್ಮತತ್ವ ಸಂಪಾದನೆಯ ಜೊತೆಯಲ್ಲಿ ಹೋಗ್ತಾ ಸಂಪೂರ್ಣವಾದಂತಹ ಸೇವಾ ಮನೋಭಾವ ಮತ್ತು ತ್ಯಾಗ ಮನೋಭಾವ ಇದರ ಜೊತೆಯಲ್ಲಿ ಜೀವನವನ್ನು ನಾವು ಸರಿಯಾಗಿ ಮಾಡಿಕೊಳ್ಳುವುದೇ ನಿಜವಾಗಿ ಭಗವದ್ಗೀತೆಯ ಅಧ್ಯಯನದ ಮುಖ್ಯ ಉದ್ದೇಶ ಎನ್ನುವುದನ್ನು ನಮಗೆ ತಿಳಿಸ್ತಾರೆ ಅನ್ನುವ ಮಾತನ್ನು ಹೇಳ್ತಾರೆ. ಭಗವದ್ಗೀತೆ ಇದೆಯಲ್ಲ, ಅದು ಲೋಕಸಂಗ್ರಹಮೇವಾಪಿ ಸಂಪಶ್ಯನ್ ಕರ್ತುಮರ್ಹಸಿ, ಅದು ಕೃಷ್ಣ ಹೇಳುವ ಮಾತು. ಲೋಕ ಸಂಗ್ರಹಕ್ಕಾಗಿ ನಾವು ಮಾಡಬೇಕು ಎಲ್ಲ ಕೆಲಸಗಳನ್ನು ಕೂಡ. ವ್ಯಕ್ತಿತ್ವ ವಿಕಸನ ಕೇಂದ್ರ ರಾಮಕೃಷ್ಣ ಪರಮಹಂಸರ ಒಂದು ವಿವೇಕಾನಂದ ರಾಮಕೃಷ್ಣ ಪರಮಹಂಸರ ಒಂದು ಆರ್ಡರ್ನಲ್ಲಿ ಇದು ಬರ್ತಾ ಇದೆ. ಇಲ್ಲಿ ಬರುವಂತಹ ಎಲ್ಲ ಮಕ್ಕಳು ಅದನ್ನು ಸರಿಯಾದ ರೀತಿಯಲ್ಲಿ ಸಂಗ್ರಹಿಸಿಕೊಂಡರೆ, ಮನಸ್ಸಿಗೆ ತುಂಬಿಕೊಂಡರೆ ಖಂಡಿತವಾಗಿಯೂ ರಂಗನಾಥಾನಂದಜಿ ಹೇಳುವಂತೆ ಭಗವದ್ಗೀತೆಯನ್ನು ಅಧ್ಯಯನ ಮಾಡುವುದರಿಂದ ಇಂದಿನ ಯುವ ಜನಾಂಗ ಖಂಡಿತವಾಗಿ ವಿಕಾಸಶೀಲವಾದಂತಹ ಸೃಷ್ಟಿಶೀಲ ಸಮಾಜವನ್ನು ಸೃಷ್ಟಿಸುವುದರಲ್ಲಿ ಜಯಶೀಲರಾಗ್ತಾರೆ ಅನ್ನುವ ಮಾತನ್ನು ಹೇಳ್ತಾರೆ. ಭಗವದ್ಗೀತೆ ಅವರು ಬಹಳ ಸುಂದರವಾಗಿ ಅದನ್ನು ಹೇಳ್ತಾ ಹೋಗ್ತಾರೆ. ಸ್ವಾಮಿ ವಿವೇಕಾನಂದರನ್ನು ಕೋಟ್ ಮಾಡ್ತಾ ರಂಗನಾಥಾನಂದಜಿಯವರು ಆ ಗ್ರಂಥದಲ್ಲಿ ಹೇಳುವ ಮಾತು, ಭಗವದ್ಗೀತೆಯನ್ನು ಇಲ್ಲಿಯವರೆಗೆ ನಾವು ಸರಿಯಾದ ರೀತಿಯಲ್ಲಿ ಅಧ್ಯಯನ ಮಾಡಲೇ ಇಲ್ಲ. ಭಗವದ್ಗೀತೆಯ ಬೋಧನೆಯನ್ನು ಸರಿಯಾದ ರೀತಿಯಲ್ಲಿ ಅಧ್ಯಯನ ಮಾಡದೆ ಅದೊಂದು ಕೇವಲ ಧಾರ್ಮಿಕ ಗ್ರಂಥ ಎಂಬ ನೆಲೆಯಲ್ಲಿ ಅದನ್ನು ದೇವರ ಮನೆಯಲ್ಲಿಟ್ಟು ಪೂಜೆ ಮಾಡಿ ಅದಕ್ಕೊಂದು ಹೂವಿಟ್ಟುಬಿಟ್ಟು ಆಮೇಲೆ ನಾವು ಹಾಲು ಕುಡಿದ್ವಿ. ಭಗವದ್ಗೀತೆಯ ಅಧ್ಯಯನವನ್ನು ಸರಿಯಾದ ರೀತಿಯಲ್ಲಿ ಮಾಡಿದ್ದೇ ಆಗಿದ್ದಿದ್ರೆ ಅವರು ಹೇಳುವ ಮಾತು ನೋಡಿ, 1000 ವರ್ಷಗಳ ಬರ್ಬರವಾದ ವಿದೇಶೀಯರ ಆಕ್ರಮಣಕ್ಕೆ ನಾವು ಒಳಗಾಗುತ್ತಿರಲಿಲ್ಲ. ಅಷ್ಟೇ ಅಲ್ಲ, ಶತಮಾನಗಳಿಂದ ಬಂದಂತಹ ಊಳಿಗಮಾನ್ಯ ಪದ್ಧತಿಯಿಂದ ತುಳಿಯಲ್ಪಟ್ಟ ಜನರು ಭಾರತದಲ್ಲೆಲ್ಲ ತುಂಬಿಕೊಳ್ಳುತ್ತಿರಲಿಲ್ಲ. ಭಾರತದ ಬಹುಸಂಖ್ಯಾತ ಜನರು ಬಡತನದ ದುರ್ಭರತೆಯಲ್ಲಿ ಬಸವಳಿಯುತ್ತಿರಲಿಲ್ಲ. ಈ ತರಹ ಹೇಳ್ತಾ ಹೋಗ್ತಾರೆ. ಯಾಕೆ ಅಂತ ಕೇಳಿದ್ರೆ, ಲೋಕಸಂಗ್ರಹ ಮೀಮಾಪಿ ಏನು ಹೇಳ್ತಾನೆ ಕೃಷ್ಣ ಅಲ್ಲಿ? ಇದೆಲ್ಲ ಹೇಳುವಾಗ ಅದು ಆತ್ಮನ್ಯೇವ ಆತ್ಮನೋ ಬಂಧು ಆತ್ಮೈವ ರಿಪುರಾತ್ಮನಃ ಉದ್ಧರೇದ್ ಆತ್ಮನಾತ್ಮಾನಂ ನಾ ಆತ್ಮಾನಂ ಅವಸಾದಯೇತ್. ಸ್ಪಷ್ಟವಾಗಿ ಹೇಳ್ತಾನೆ ಕೃಷ್ಣ. ಹಾಗೆ ಮಾಡುವ ಮನೋಭಾವ ನಮಗೆ ಬರಲೇ ಇಲ್ಲ. ಗೀತೆಯನ್ನು ಸುಮ್ಮನೆ ಗೀತಾ ಜಯಂತಿ ಬಂದ ದಿವಸ ಆ ಪುಸ್ತಕವನ್ನು ನಾವು ಧೂಳು ಹೊಡೆದು ಮುಂದೆ ದೇವರ ಮುಂದೆ ಕೂತ್ಕೊಂಡು ಕೃಷ್ಣನ ಫೋಟೋ ಇಟ್ಟುಕೊಂಡು ಪಾರಾಯಣ ಮಾಡಿ ಆಮೇಲೆ ಪ್ರಸಾದ ಮತ್ತು ಇದೆಲ್ಲ ಆಗುತ್ತೆ. ಆದರೆ ಅಷ್ಟೇ ಅಲ್ಲ, ಭಗವದ್ಗೀತೆ ಇದಕ್ಕೊಂದು ಉದಾಹರಣೆ ಕೊಡ್ತಾರೆ ಅವರು. ಧ್ಯಾನ ಶ್ಲೋಕಗಳಲ್ಲಿ ಒಂದು ಶ್ಲೋಕ ಎಲ್ಲರಿಗೂ ಗೊತ್ತಿರುವುದು, ಸರ್ವೋಪನಿಷದೋ ಗಾವೋ ದೋಗ್ಧ ಗೋಪಾಲನಂದನಃ ಪಾರ್ಥೋ ವತ್ಸಃ ಸುಧೀರ್ ಭೋಕ್ತ ದುಗ್ಧಂ ಗೀತಾಮೃತಂ ಮಹತೋ ಅನ್ನುವಂತಹ ಒಂದು ಶ್ಲೋಕ ಇದೆ. ಇಡೀ ಭಗವದ್ಗೀತೆ ವೇದ ಮತ್ತು ಉಪನಿಷತ್ತುಗಳ ಸಾರಭೂತ ಸಂಗ್ರಹ 700 ಶ್ಲೋಕಗಳಲ್ಲಿ ತಿಳಿಯಾದ ಭಾಷೆಯಲ್ಲಿ ಸ್ಪಷ್ಟವಾಗಿ ನಿಖರವಾಗಿ ಸರಳವಾಗಿ ನಮ್ಮಂತಹವರಿಗೂ ಕೂಡ ಗೊತ್ತಾಗುವಂತಹ ರೀತಿಯಲ್ಲಿ ಕೊಟ್ಟಿದ್ದಾನೆ ಅಲ್ವಾ? ಕೃಷ್ಣ ಅಲ್ಲಿ ಒಂದು 10 ನಿಮಿಷ ಏನೋ ಆತ್ಮಚಿಂತನೆಯನ್ನು ಮಾಡಿರಬಹುದು ಅರ್ಜುನನ ಜೊತೆಯಲ್ಲಿ. ಆದರೆ ಕೃಷ್ಣದ್ವೈಪಾಯನಂ ವಿದ್ಧಿ ಸಾಕ್ಷಾತ್ ನಾರಾಯಣಂ ನೃಪ ಅಂತ ಹೇಳಿ ಕೃಷ್ಣದ್ವೈಪಾಯನರು ಸಾಕ್ಷಾತ್ ಕೃಷ್ಣನೇ, ಜ್ಞಾನಾವತಾರ ವ್ಯಾಸ ಮಹರ್ಷಿಗಳು ಅದನ್ನು ಛಂದಸ್ಸಿನ ರೂಪದಲ್ಲಿ ಅತ್ಯಂತ ಸುಂದರವಾದ ಕಾವ್ಯಮಯ ಶೈಲಿಯಲ್ಲಿ ಗೀತಾ ಶ್ಲೋಕಗಳ ರೂಪದಲ್ಲಿ ನಮಗೆ ಕೊಟ್ಟಿದ್ದಾರೆ. ಆದ್ದರಿಂದ ಇದೆಲ್ಲವೂ ಕೂಡ ಏನು ಹೇಳ್ತಾ ಇದೆ ಆ ಶ್ಲೋಕ? ಸರ್ವೋಪನಿಷದೋ ಗಾವೋ ದೋಗ್ಧ ಗೋಪಾಲನಂದನಃ. ಗೋಪಾಲನಂದನಃ ಕೃಷ್ಣ. ದೋಗ್ಧ ಅಂತ ಹೇಳಿದ್ರೆ ಗೌಳಿಗನಾದ ಶ್ರೀಕೃಷ್ಣ ವೇದ ಉಪನಿಷತ್ತುಗಳೆಲ್ಲವನ್ನೂ ಕೂಡ ಹಸುವನ್ನಾಗಿ ಕಟ್ಟಿಕೊಂಡು
ಪಾರ್ಥೋ ವತ್ಸಃ, ಪಾರ್ಥನನ್ನು ಕರುವನ್ನಾಗಿ ಬಿಟ್ಟುಕೊಂಡು ಹಸು ಕರೆಯುವ ಒಂದು ಅಭ್ಯಾಸ ಚಾಲ್ತಿ ಅದರ ತಿಳುವಳಿಕೆ ಇದ್ದರೆ ಗೊತ್ತಾಗತ್ತೆ ನಮಗೆ. ಕರುವನ್ನು ಬಿಡದೆ ಹಸು ಸೊರೆ ಬಿಡುವುದಿಲ್ಲ. ಬೆಂಗಳೂರು ಡೈರಿ ಹಾಲು ಕುಡಿಯೋರಿಗೆ ನಮಗೀಗ ಅದೆಲ್ಲ ಏನು ಗೊತ್ತಾಗಲ್ಲ. ಆದರೆ ಕರು, ಅದಕ್ಕೆ ಡಾಟರ್ ಅಂತ ಒಂದು ಪದ ಇದೆ, ಬಹಳ ಸುಂದರವಾದ ಪದ ಅದು. ಆ ಡಾಟರ್ ಅನ್ನುವ ಪದ ಬಂದಿರುವುದು ಸಂಸ್ಕೃತದ ದುಹಿತ ಅನ್ನುವ ಮೂಲ ಶಬ್ದದಿಂದ. ದುಹಿತ ಅಂತ ಹೇಳಿದರೆ ಮನೆಯ ಮಗಳು ಅಂತ ಅರ್ಥ. ಆದರೆ ದುಹಿತ ಅನ್ನುವ ಆ ಪದವೇ ಯಾಕಿದೆ ಅಂತ ಕೇಳಿದ್ರೆ ದುಹ ಅಂತ ಹೇಳಿದ್ರೆ ಕರೆಯುವುದು ಅಂತ ಅರ್ಥ. ಹಿಂದೆ ಎಲ್ಲ ಮನೆ ಹಸುವಿನ, ಸಾಮಾನ್ಯವಾಗಿ ನಮ್ಮಲ್ಲೆಲ್ಲ ಎಲ್ಲರೂ ಕೂಡ ಕೊಟ್ಟಿಗೆಯಲ್ಲಿ ಹಸುವನ್ನು ಕಟ್ತಾ ಇದ್ರು. ಹಸುವೇ ನಮ್ಮ ಸಂಪತ್ತಾಗಿತ್ತು ಒಂದು ಕಾಲದಲ್ಲಿ. ಆ ಹಸುವಿನ ಹಾಲನ್ನು ಕರೆಯುವ ಹಕ್ಕು ಮನೆಯ ಮಗಳಿಗೆ, ಅವಳೇ ಕರಿಬೇಕು. ಆದ್ದರಿಂದ ಅವಳು ದುಹಿತ ಅಂತ ಹೇಳಿ ಕರೆಯಲ್ಪಟ್ಟಳು. ಆ ದುಹಿತ ಶಬ್ದವೇ ಡಾಟರ್ ಅಂತ ಇಂಗ್ಲಿಷ್ನಲ್ಲಾಗಿದೆ. ಜರ್ಮನಿಯಲ್ಲಿ ಡೆಂಟಾಯ್ಚ್ ಅಂತ ಹೇಳಿಬಿಟ್ಟು ಒಂದು ಪದ ಇದೆ, ಅದು ಕೂಡ ಈ ದುಹಿತ ಶಬ್ದದಿಂದ ಬಂದದ್ದು. ಆದ್ದರಿಂದ ಅಲ್ಲಿ ಕೃಷ್ಣ ಹೇಳುವ ಮಾತು ಆ ಧ್ಯಾನ ಶ್ಲೋಕವನ್ನು ಹೇಳ್ಕೊಳ್ಳೋಣ ನಾವು ಮುಂದೆ ಶುರು ಮಾಡಿದಾಗ. ಈ ಧ್ಯಾನ ಶ್ಲೋಕಗಳನ್ನು ನಾವು ಸಾಮಾನ್ಯವಾಗಿ ಗೀತಾ ಚಾಂಟ್ ಮಾಡುವ ಮೊದಲು ಅಂಗನ್ಯಾಸ ಕರನ್ಯಾಸಗಳನ್ನು ಮಾಡಿಕೊಂಡು ಧ್ಯಾನ ಶ್ಲೋಕಗಳನ್ನೆಲ್ಲ ಹೇಳಿಕೊಂಡು ಗೀತೆಯ ಪಾರಾಯಣವನ್ನು ಶುರು ಮಾಡ್ತೀವಿ. ಆ ಧ್ಯಾನ ಶ್ಲೋಕಗಳನ್ನೆಲ್ಲ ಸುಮಾರು 16ನೇ ಶತಮಾನ 17ನೇ ಶತಮಾನದಲ್ಲಿ ಇದ್ದಂತಹ ಶ್ರೀಧರ ಸ್ವಾಮಿಗಳು ಎನ್ನುವವರು ರಚನೆ ಮಾಡಿ ಅದಕ್ಕೆ ಸೇರಿಸಿದ್ದಾರೆ ಅಂತ ಹೇಳ್ತಾರೆ. ಅವರು ಭಗವದ್ಗೀತೆ ಮತ್ತು ಭಾಗವತ ಎರಡಕ್ಕೂ ಕೂಡ ಬಹಳ ವಿಸ್ತೃತವಾದ ವಿವರಣೆಯನ್ನು ಕೊಟ್ಟು ಭಾಷ್ಯವನ್ನು ಬರೆದಿದ್ದಾರೆ. ಭಗವದ್ಗೀತೆಯಲ್ಲ, ಮಹಾಭಾರತಕ್ಕೆ ಅವರು ಅಲ್ಲಿ ಬರೆದಿರುವುದು. ಅವರು ಹೇಳುವ ಶ್ಲೋಕ ಅದು. ಸರ್ವೋಪನಿಷದೋ ಗಾವೋ ದೋಗ್ಧ ಗೋಪಾಲನಂದನಃ ಪಾರ್ಥೋ ವತ್ಸಃ. ಗೌಳಿಗನಾದ ಶ್ರೀಕೃಷ್ಣ ಉಪನಿಷತ್ತು ವೇದಗಳನ್ನೆಲ್ಲ ಹಸುವನ್ನಾಗಿ ಕಟ್ಟಿಕೊಂಡು ಅರ್ಜುನನನ್ನ ಕರುವನ್ನಾಗಿ ಬಿಟ್ಟು ದುಗ್ಧಂ ಗೀತಾಮೃತಂ ಮಹತು ಸುಧೀರ್ ಭೋಕ್ತ. ದುಗ್ಧಂ ಅಂತ ಹೇಳಿದ್ರೆ ಕರದ. ಏನನ್ನ ಕರದ? ಗೀತಾ ಅಮೃತಂ ಮಹತ್ತಮವಾದಂತಹ ಧರ್ಮ ಆತ್ಮತತ್ವ ಶಿಕ್ಷಣದ ಧರ್ಮ ವಿವೇಚನೆಯಾದಂತಹ ಗೀತೆ ಎಂಬ ಅಮೃತ ಸದೃಶವಾದ ಹಾಲನ್ನು ಕರೆದ. ಅದನ್ನು ಸೇವಿಸುವವರು ಯಾರು? ಸುಧೀಹಿ ಭೋಕ್ತ. ಸಜ್ಜನರೆಲ್ಲ ಅದನ್ನು ಸೇವಿಸ್ತಾರೆ. ಸ್ವಾಮೀಜಿಯವರು ಹೇಳ್ತಾರೆ, ಆ ಧ್ಯಾನ ಶ್ಲೋಕ ಸರಿಯಾಗಿ ಅರ್ಥವೇ ಮಾಡಿಕೊಂಡಿಲ್ಲ ನಾವೇನೋ ಗೀತೆಯನ್ನು ಹಾಲು ಅಂತ ಹೇಳಿ ಆ ಧ್ಯಾನ ಶ್ಲೋಕ ಹೇಳ್ಕೊಳ್ಳುವಾಗೆಲ್ಲ ಹೇಳ್ತೀವಿ. ಆದರೆ ಆ ಗೀತೆಯನ್ನು ದೇವರ ಮುಂದೆ ಇಟ್ಬಿಟ್ಟು ಅದರ ಮೇಲೆ ಹೂವು ಇಟ್ಬಿಟ್ಟು ಅದಕ್ಕೆ ನಮಸ್ಕಾರ ಮಾಡ್ತಾ ಇದ್ದೀವಿ. ಆ ಹಾಲು ಮಾತ್ರ ಕುಡಿಲೇ ಇಲ್ಲ ನಾವು. ಅದು ನಮಗೆ ಕುಡಿಲಿಕ್ಕಾಗಿ ಇರೋದು, ಪೂಜೆ ಮಾಡಲಿಕ್ಕಾಗಿ ಅಲ್ಲ ಇರೋದು. ಸೊ ಆ ರೀತಿಯಲ್ಲಿ ಆ ಹಾಲನ್ನು ನಾವು ಸರಿಯಾದ ರೀತಿಯಲ್ಲಿ ಸೇವನೆ ಮಾಡಿದ್ದಿದ್ರೆ, ಗೀತೆ ಎನ್ನುವ ಹಾಲನ್ನು, ನಾವು ಇಂತಹ ಒಂದು ದುಸ್ಥಿತಿಗೆ ಬರ್ತಾ ಇರಲಿಲ್ಲ. ಆ ಗೀತೆಯ ಸಂಪೂರ್ಣವಾದಂತಹ ಆ ತತ್ವ ಚಿಂತನೆ ನಮ್ಮಲ್ಲಿ ಒಂದು ಶೀಲದ ಬಲ, ಕಾರ್ಯ ಸಾಮರ್ಥ್ಯ, ಸೇವಾ ಮನೋಭಾವ ಇವೆಲ್ಲವನ್ನೂ ತಂದುಕೊಡ್ತದೆ. ನಾವು ಅದನ್ನು ಮಾಡದೇ ಇದ್ದಿದ್ದರಿಂದ ನಮ್ಮ ದೇಶ ಈ ರೀತಿಯಾಗಿ ದುಸ್ಥಿತಿಗೆ ಬಂದಿದೆ ಅನ್ನುವ ಮಾತನ್ನು ಹೇಳ್ತಾರೆ. ಗೀತೆ ಅನುಷ್ಠಾನ ಗ್ರಂಥ ಅಂತ ಹೇಳುವುದಕ್ಕೆ ಉದಾಹರಣೆಯಾಗಿ ಇನ್ನೊಂದು ಮಾತನ್ನು ಅವರು ಸೇರಿಸ್ತಾರೆ. ಅಲ್ಲಿ ಬಹಳ ಸುಂದರವಾದ ಮಾತದು. ಅವರು ಈ ಮಾತನ್ನು ಹೇಳಿ ಅವ್ರು ಮುಂದೆ ಹೇಳ್ತಾರೆ, ಇದು ನನಗೆ ನನ್ನ ಅನುಭವಕ್ಕೆ ಬಂದಿತು. ಯಾವಾಗ ಅಂತ ಕೇಳಿದ್ರೆ 1949 ಆ ಸಂಕ್ರಮಣದ ಕಾಲದಲ್ಲಿ ಇಡೀ ಭಾರತ ಒಕ್ಕೂಟವಾಗಿ ಮಾರ್ಪಾಟಾದಾಗ ಹೈದರಾಬಾದ್ ಸಂಸ್ಥಾನ ಬಂದು ಅವರು ಒಪ್ಪುವುದಿಲ್ಲ. ಆಮೇಲೆ ಅಲ್ಲಿ ಏನಾಗುತ್ತೆ, ಪೊಲೀಸ್ ಕಾರ್ಯಾಚರಣೆ ಆಗ್ತದೆ. ಪೊಲೀಸ್ ಕಾರ್ಯಾಚರಣೆಯಾಗಿ ಸೈನ್ಯ ತರ್ತೀವಿ ಅಂತ ಹೇಳಿದಾಗ ರಾತ್ರಿ ಬೆಳಗಾಗೋದ್ರೊಳಗೆ ನಿಜಾಮರು ಬಿಟ್ಟುಕೊಡ್ತಾರೆ. ಆ ಸಂದರ್ಭದಲ್ಲಿ ರಂಗನಾಥಾನಂದಜಿಯವರು ಆಂಧ್ರ ಪ್ರದೇಶದಲ್ಲಿ ಇದ್ದರಂತೆ. ಆಂಧ್ರ ಪ್ರದೇಶದಲ್ಲೆಲ್ಲ ಸುಮಾರು 6-7 ಕಡೆ ಅವರು ಉಪನ್ಯಾಸ ಮಾಡಿ 5 ಉಪನ್ಯಾಸ ಮಾಲಿಕೆಯನ್ನು ಕೊಡಲಿಕ್ಕಾಗಿ ಹೈದರಾಬಾದಿಗೆ ಬಂದರಂತೆ. ಅವರು ಹೈದರಾಬಾದಿಗೆ ಬಂದಾಗ ಹೈದರಾಬಾದ್ನಲ್ಲಿ ಪ್ರಾವಿನ್ಸ್, ಅದು ಪೊಲೀಸ್ ಕಾರ್ಯಾಚರಣೆ ಆಗಿ ಅದೊಂದು ಪ್ರಾವಿನ್ಸ್ ಅಂತಲೇ ಇತ್ತು, ಇನ್ನೂ ಪೂರ್ತಿ ಒಕ್ಕೂಟಕ್ಕೆ ಸೇರಿಸ್ಕೊಟ್ಟಿರಲಿಲ್ಲ. ಅಲ್ಲಿ ಮಿಲಿಟರಿ ಗವರ್ನರ್ ಆಗಿ ಜನರಲ್ JN ಚೌಧರಿ ಅನ್ನುವಂತಹವರು ಇದ್ದರು. ಬಹಳ ದೊಡ್ಡ ಮಿಲಿಟರಿ ಆಫೀಸರ್ ಅವರು.
ಜನರಲ್ JN ಚೌಧರಿ. ಇವರು ಹೈದರಾಬಾದಿಗೆ ಬಂದಾಗ ಅವರಿಗೆ ಆತಿಥೇಯರಾಗಿದ್ದಂತಹ ಅವರ ಸ್ನೇಹಿತರೊಬ್ಬರು, ನೀವು ಜನರಲ್ ಅವರನ್ನು ನೋಡಬೇಕು, ನಾನು ಅದಕ್ಕೆ ಭೇಟಿಗೆ ಏರ್ಪಾಡು ಮಾಡ್ತೀನಿ ಅಂತಂತೆ. ಸ್ವಲ್ಪ ಸರಿಯಪ್ಪ, ಆದರೆ ಅವರಿಗೆ ಅಷ್ಟು ಪುರುಸೊತ್ತಿರುತ್ತೇನಪ್ಪ ಈ ಸಮಯದಲ್ಲಿ, ಎಲ್ಲ ಕಡೆ ಅಶಾಂತಿ ಹಬ್ಬಿ ಬೆಳೀತಾ ಇದೆ, ಗರ್ಭೆ ಅದು ಇದು ಅಂತೇಳಿ, ನನ್ನನ್ನು ನೋಡುವಷ್ಟು ಪುರುಸೊತ್ತು ಅವರಿಗೆ ಆಗುತ್ತಾ, ವ್ಯವಧಾನ ಇದೆಯಾ? ಇಲ್ಲ. ಆ ವ್ಯಕ್ತಿ, ಇವರ ಸ್ನೇಹಿತರಾದ ಆತಿಥೇಯ ವ್ಯಕ್ತಿ ಸಮಾಜದಲ್ಲಿ ಆಢ್ಯರಾಗಿದ್ದರು. ಹಾಗಾಗಿ ಇಲ್ಲ ಇಲ್ಲ ನಾನು ಏರ್ಪಾಡು ಮಾಡ್ತೀನಿ ಅಂತ ಹೇಳಿದಂತೆ. ಅದರಂತೆ ಮಾರನೇ ನಿಮಿಷ ಅವರು ಕರ್ಕೊಂಡು ಹೋದರಂತೆ JN ಚೌಧರಿಯವರ ಕಾರ್ಯಾಲಯಕ್ಕೆ. ಹಾಗೆ ಹೋದಾಗ ಜನರಲ್ ಚೌಧರಿಯವರು ಇವರನ್ನು ತುಂಬ ವಿಶ್ವಾಸದಿಂದ ಆತ್ಮೀಯತೆಯಿಂದ ವೆಲ್ಕಮ್ ಮಾಡಿ ಅವರ ಮುಂದೆ ಕೂರಿಸಿಕೊಂಡು ಸುಮಾರು ಒಂದು ಅರ್ಧ ಮುಕ್ಕಾಲು ಗಂಟೆ ಅಲ್ಲಿ ಕಳೆದೆ ಅಂತ ಹೇಳ್ತಾರೆ. ಹಾಗೆ ಅರ್ಧ ಮುಕ್ಕಾಲು ಗಂಟೆ ಕಳೆದಂತಹ ಆ ಸಮಯದಲ್ಲಿ ಏನು ನಡೀತು ಅನ್ನೋದನ್ನು ಅವರು ತುಂಬ ಸುಂದರವಾಗಿ ಹೇಳ್ತಾರೆ. ಅದೇ ಸಮಯಕ್ಕೆ ಇಡೀ ರಾಜ್ಯದಲ್ಲೆಲ್ಲ ಕಮ್ಯುನಿಸ್ಟ್ ದಂಗೆ ಬಹಳ ವಿಶೇಷವಾಗಿ ನಡೀತಾ ಇತ್ತಂತೆ. ಹಾಗಾಗಿ ಜನರಲ್ ಚೌಧರಿಯವರು ಮಧ್ಯೆ ಮಧ್ಯೆ ದೂರವಾಣಿಯ ಕರೆಗೆ ಅವರು ಕಾಲ್ಗೆ ಅಟೆಂಡ್ ಮಾಡಬೇಕಿತ್ತು. ಅಷ್ಟಾದರೂ ಕೂಡ ಅಂತಹ ಒಂದು ಒತ್ತಡದಲ್ಲಿಯೂ ಕೂಡ ಇವರುಗಳ ಜೊತೆಯಲ್ಲಿ ತುಂಬ ಸಮಾಧಾನವಾಗಿ ಮಾತನಾಡ್ತಾ ಇದ್ದರಂತೆ. ಹಾಗೆ ಮಾತನಾಡುವ ಆ ಹೊತ್ತಿನಲ್ಲಿ ರಂಗನಾಥಾನಂದಜಿಯವರು ಸ್ವಾಮಿಗಳು ಚೌಧರಿಯವರ ಮೇಜಿನ ಮೇಲೆ ಒಂದು ಗೀತೆಯ ಪ್ರತಿ ಇದ್ದದ್ದನ್ನು ನೋಡಿದ್ರಂತೆ. ಸರಿ, ಅದನ್ನು ನೋಡಿದಾಗ ನನಗೆ ಮಾತನಾಡುವುದಕ್ಕೆ ಪ್ರೇರೇಪಣೆ ಮತ್ತು ಅವಕಾಶ ಎರಡೂ ಸಿಕ್ತು ಅಂತ ಹೇಳ್ತಾರೆ ಅವರು. ಯಾಕೆಂದರೆ ಅವ್ರ ಸಬ್ಜೆಕ್ಟ್ ಅದು. ಸೊ ಅವರು ಕೇಳಿದ್ರಂತೆ ಚೌಧರಿಯವರನ್ನ, ಸರ್ ತಾವು ಚೌಧರಿಯವರೇ ತಾವು ಭಗವದ್ಗೀತೆಯನ್ನು ಓದ್ತೀರಾ ಅಂತ. ಅದಕ್ಕೆ ಹಾಂ ಹೌದು ಓದ್ತೀನಿ, ಎಲ್ಲಾದರೂ ನನಗೆ ತುಂಬ ಅಶಾಂತಿ ಆದಾಗ, ದಣಿವಾದಾಗ ಅದರ ಒಂದೆರಡು ಸಾಲುಗಳನ್ನು ಓದ್ಕೊಳ್ತೀನಿ ಅಂತ ಹೇಳಿದ್ರಂತೆ. ಅದಕ್ಕಲ್ಲ ಭಗವದ್ಗೀತೆ ಇರೋದು, ಕಟ್ ಆ್ಯಂಡ್ ಡ್ರೈಯಾಗಿ ಹೇಳ್ಬಿಟ್ರಂತೆ. ಆ ವಿಚಾರಕ್ಕಲ್ಲ ಭಗವದ್ಗೀತೆ ಇರೋದು, ನೀವು ತಪ್ಪು ಮಾಡ್ತಾ ಇದ್ದೀರಿ. ಇದೇ ಮಾತು, ನೀವು ತಪ್ಪು ಮಾಡ್ತಾ ಇದ್ದೀರಿ. ನೀವು ಯಾವ ಉದ್ದೇಶದಿಂದ ಓದ್ತಾ ಇದ್ದೀರೋ ಆ ಉದ್ದೇಶಕ್ಕಾಗಿ ಇಲ್ಲ ಭಗವದ್ಗೀತೆ. ಭಗವದ್ಗೀತೆ ದಣಿವಾದಾಗ ನಿದ್ರೆ ಬರಲಿಕ್ಕೆ ಓದುವುದಲ್ಲ, ನಿದ್ರೆ ಬಂದು ಮಲಗಿದವರನ್ನು ಎಚ್ಚರಿಸಲಿಕ್ಕಾಗಿ ಇರುವುದು. ಉತ್ತಿಷ್ಠತ ಜಾಗೃತ ಪ್ರಾಪ್ಯ ವರಾನ್ನಿಬೋಧತ ಕ್ಲೈಬ್ಯಂ ಮಾಸ್ಮಗಮಃ ಪಾರ್ಥ ನೈತತ್ವಯ್ಯುಪಪದ್ಯತೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತ್ವೋತ್ತಿಷ್ಠ ಪರಂತಪ. ಕೃಷ್ಣನ ಮೊದಲ ವಾಣಿ, ಉಪದೇಶದ ಮೊದಲ ವಾಣಿ ಅಲ್ವಾ? ಸಾಂಖ್ಯಯೋಗದ 3ನೇ ಶ್ಲೋಕ. ಸಾಂಖ್ಯಯೋಗದಲ್ಲಿ ತತ್ವ ವಿವೇಚನೆ ಶುರುವಾಗುತ್ತೆ. ಅಲ್ಲಿ ಅವನು ಹೇಳೋದು, ಇದೆಂಥದ್ದು ನೀನು ಯಾವ ಸಂದರ್ಭದಲ್ಲಿ ಏನನ್ನ ವಿಚಾರ ಮಾಡಬೇಕು ಅನ್ನೋದು ಗೊತ್ತಿಲ್ಲದೆ ಈ ತರಹ ಅನಾರ್ಯ ದುಷ್ಟಂ ಅಸ್ವರ್ಗ್ಯಂ ಅಕೀರ್ತಿಕರಮರ್ಜುನ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತ್ವ ಉತ್ತಿಷ್ಠ ಪರಂತಪ. ನೀನು ಅಂಥವನಿಂಥವನಲ್ಲ, ನೀನು ಪರಂತಪ, ಬಹಳ ವಿಶೇಷವಾದ ತಪಸ್ಸಿನಿಂದ ಸಿದ್ಧಿ ಮಾಡಿಕೊಂಡಂತಹ ವಿದ್ಯೆ ಮತ್ತು ಜ್ಞಾನ ಇರುವವನು. ಅಂತಹ ನೀನೇ ಈ ರೀತಿಯಲ್ಲಿ ಕೊಲ್ಯಾಪ್ಸ್ ಆಗ್ತಾ ಇದ್ದೀಯಲ್ಲ, ಇದೆಲ್ಲ ಗೀತೆಯಲ್ಲಿ ಉಂಟು. ಆದ್ದರಿಂದ ರಂಗನಾಥಾನಂದಜಿಯವರು ದೃಢವಾದ ಸ್ವರದಲ್ಲಿ ಹೇಳಿದ್ರಂತೆ. ಆ ಉದ್ದೇಶಕ್ಕೆ ಅಲ್ಲ ಚೌಧರಿಯವರೇ ಆ ಭಗವದ್ಗೀತೆ ಇರುವುದು. ಒಂದು ಸಾರಿ ಆಶ್ಚರ್ಯ ಆಗತ್ತಂತೆ ಚೌಧರಿಯವರಿಗೆ. ಅವ್ರು ಕೇಳ್ತಾರಂತೆ, ಹಾಗಾದರೆ ಗೀತೆಯ ಶ್ಲೋಕಗಳನ್ನು ಅಥವಾ ಗೀತೆಯನ್ನು ಓದುವುದಕ್ಕೆ ಬೇರೆಯೇ ಆದ ಮೌಲ್ಯಗಳೂ ಇದೆ ಎಂದು ನಿಮ್ಮ ಅಭಿಪ್ರಾಯವೇ ಅಂತ ಕೇಳಿದ್ರಂತೆ. ಹೌದು, ಅದರ ಮೌಲ್ಯ ಬೇರೆಯೇ ಆದ ಮೌಲ್ಯಕ್ಕೆ ಅದು ಇರುವುದು. ಕೇವಲ ದಣಿವಾರಿಸಿಕೊಡ್ಲಿಕ್ಕೆ ಶಾಂತಿಗಾಗಿ ಇರುವುದಲ್ಲ ಅದು. ಹಾಗಾದರೆ ಏನು ಅದರ ಅರ್ಥ? ಯಾವುದಕ್ಕೋಸ್ಕರ ಅದು ಇದೆ? ಆವಾಗ ಅವರು ಹೇಳ್ತಾರಂತೆ, ಹೊಣೆಯರಿತ ಸಮಾಜದ ಅತ್ಯಂತ ಜವಾಬ್ದಾರಿ ಸ್ಥಾನದಲ್ಲಿರುವಂತಹ ಎಲ್ಲರೂ ಕೂಡ ತಮ್ಮ ತಮ್ಮ ಕಾರ್ಯ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಂಡು ಸೇವಾ ಮನೋಭಾವದಿಂದ, ತ್ಯಾಗ ಮನೋಭಾವದಿಂದ ಸಮಾಜಕ್ಕೆ ಒಳಿತನ್ನು ಮಾಡುವುದಕ್ಕೆ ಬೇಕಾದಂತಹ ಆತ್ಮ ಬಲವನ್ನು ಪಡೆಯುವುದಕ್ಕಾಗಿ ಗೀತೆಯನ್ನು ಓದಬೇಕು ಅಂತ ಹೇಳಿಬಿಟ್ಟು ಗೀತೆಯ 4ನೇ ಅಧ್ಯಾಯದಲ್ಲಿ ಒಂದು ಶ್ಲೋಕ ಬರ್ತದೆ. ಬಹಳ ಸುಂದರವಾಗಿ ಹೇಳ್ತಾರೆ. ಇದನ್ನು ಅವರು ಹೇಳ್ತಾರೆ ನೋಡಿ, ಗೀತೆಯಲ್ಲಿ ಶ್ರೀಕೃಷ್ಣ ಯೋಗ ಯೋಗ ಅಂತ ಹೇಳಿ ಸರಳವಾಗಿ ಹೇಳ್ತಾ ಈ ತತ್ವವನ್ನು ಎಷ್ಟು ಚೆನ್ನಾಗಿ ತಿಳಿಸಿಕೊಟ್ಟಿದ್ದಾನೆ. ಇಮಂ ವಿವಸ್ವತೆ ಯೋಗಂ ಪ್ರೋಕ್ತವಾನ್ ಅಹಮವ್ಯಯಂ ವಿವಸ್ವಾನ್ ಮನವೇ ಪ್ರಾಹ ಮನುರಿಕ್ಷ್ವಾಕ ವೈಬ್ರವೀತ್.
ಈ ತತ್ವ ನಾನು ಮೊದಲಿಗೆ ಕೃಷ್ಣ ಹೇಳುವ ಮಾತು 4ನೇ ಅಧ್ಯಾಯದ ಪ್ರಾರಂಭದಲ್ಲಿ ಇಮಂ ವಿವಸ್ವತಂ ಯೋಗಂ ಪ್ರೋಕ್ತವಾನ್ ಅಹಂ ಅವ್ಯಯಂ. ಇಮಂ ಯೋಗಂ ಅಹಂ ವಿವಸ್ವಾನ್ ಉದ್ದಿಶ್ಯ ಪ್ರೋಕ್ತವಾನ್. ಇದನ್ನು ನಾನು ಮೊದಲಿಗೆ ಸೂರ್ಯನಿಗೆ ಹೇಳಿದೆ. ಸೂರ್ಯ ವಿವಸ್ವಾನ್ ಮನವೇ ಪ್ರಾಹ. ವಿವಸ್ವಾನ್ ಅಂದರೆ ಸೂರ್ಯ. ಸೂರ್ಯ ತನ್ನ ಮಗನಾದ ಮನುವಿಗೆ ಹೇಳ್ದ, ಮನು ತನ್ನ ಮಗನಾದ ಇಕ್ಷ್ವಾಕುವಿಗೆ ಹೇಳ್ದ. ಇಕ್ಷ್ವಾಕು ಅಂತ ಹೇಳೋದು ಸೂರ್ಯವಂಶದ ಒಬ್ಬ ರಾಜ. ಇಕ್ಷ್ವಾಕು ಮೊದಲ ಇಕ್ಷ್ವಾಕು ಅಲ್ಲ ಇವನು. ಆಮೇಲೆ ಇನ್ನೊಬ್ಬ ಇಕ್ಷ್ವಾಕು ಬರ್ತಾನೆ, ರಾಮ ದಶರಥ ಅಜ ಆದಮೇಲೆ. ಆದ್ದರಿಂದ ಆಮೇಲೆ ಚಂದ್ರವಂಶದಲ್ಲೂ ಒಬ್ಬ ಇಕ್ಷ್ವಾಕು ಬರ್ತಾನೆ. ಇದು ಸೂರ್ಯವಂಶದ ಮನುವಿನ ಮೊದಲ ಮನುಷ್ಯನಾಗಿ ಮನು ಅವನ ಮಗನಾದ ಇಕ್ಷ್ವಾಕುವಿಗೆ ಹೇಳ್ದ. ಏವಂ ಪರಂಪರಾ ಪ್ರಾಪ್ತಂ ಇಮಂ ರಾಜಋಷಯೋ ವಿದುಹು. ಈ ರೀತಿಯಲ್ಲಿ ಅದು ಪರಂಪರೆಯಿಂದ ಎಲ್ಲ ರಾಜಋಷಿಗಳ ಮೂಲಕವಾಗಿ ತತ್ವ ಇಳಿದು ಬಂತು ಜನಸಾಮಾನ್ಯರವರೆಗೆ. ಸಕಾಲೇ ನೇಹ ಮಹತ ಯೋಗೋ ನಷ್ಟ ಪರಂತಪ. ಕಾಲಕ್ರಮೇಣ ಇದನ್ನು ಬಹಳ ಸುಂದರವಾಗಿ ಹೇಳ್ತಾರೆ ಆಚಾರ್ಯ ಶಂಕರರು ಕೂಡ. ಯಾವುದೇ ತತ್ವವಾದರೂ ಕೂಡ ನಾವಿವತ್ತು ಗೀತೆಯನ್ನು ಅಧ್ಯಯನ ಮಾಡಿದ್ದೀವಿ, ನನಗೆ ಸರಿಯಾಗಿ ಗೊತ್ತುಂಟು ಅಂತ ಅಂದ್ಕೊಳ್ತೀವಿ. ಇನ್ನೊಂದು 2 ತಿಂಗಳು ಆದಮೇಲೆ ಅದನ್ನು ಮುಟ್ಟದೆ ಹೋದರೆ ಆ ಪುಸ್ತಕ ತೆಗೆದರೂ ನಮಗದನ್ನು ಹೇಳಲಿಕ್ಕಾಗೋದಿಲ್ಲ. ಅದು ಯಾಕೆ ಹಾಗಾಗುತ್ತೆ ಅನ್ನೋದನ್ನು ಆಚಾರ್ಯ ಶಂಕರರು ತಮ್ಮ ಭಾಷ್ಯದ ಪ್ರಾರಂಭದಲ್ಲಿ ಹೇಳ್ತಾರೆ. ಅನುಷ್ಠಾತॄಣಾಂ ಕಾಮ ಮನೋಭಾವಾತು ಹೀನಾಯಮಾನ ವಿವೇಕ ಹೇತುನ ವಿಜ್ಞಾನ ವಿವೇಕ ಹೇತುನ ಧರ್ಮ ಅಧರ್ಮೋ ಭವತಿ. ಅನುಷ್ಠಾತೃಗಳಾದಂತಹ ಎಲ್ಲ ಜನರು ಕೂಡ ತಮ್ಮ ಕಾಮನೆಯೇ ಕಾರಣವಾಗಿ ಅದನ್ನು ಬೇರೆಯೇ ಆದಂತಹ ಕಾರಣಕ್ಕೆ ಉಪಯೋಗಿಸಿಕೊಳ್ಳಲು ಶುರು ಮಾಡಿದಾಗ ಧರ್ಮ ಎಲ್ಲ ನಶಿಸಿ ಅಧರ್ಮವೇ ಬೆಳೆಯುತ್ತದೆ ಅನ್ನುವ ಮಾತನ್ನು ಹೇಳ್ತಾರೆ. ಆ ರೀತಿಯಲ್ಲಿ ಸಕಾಲೇನ ಇಹ ಮಹತ ಯೋಗೋ ನಷ್ಟ ಪರಂತಪ. ಆ ಯೋಗ, ಆ ತತ್ವ ನಷ್ಟವಾಯಿತಪ್ಪ ಅರ್ಜುನ. ಸಹೇವಾಯಂ ಮಯಾ ತೇಜ್ಯ ಪುರಾ ಪ್ರೋಕ್ತಃ ಮಯಾ. ಅದನ್ನೇ ನಾನು ಮತ್ತೆ ನಿನಗೆ ಈಗ ಹೇಳ್ತಾ ಇದ್ದೇನೆ. ಆದ್ದರಿಂದ ಅದನ್ನು ಸರಿಯಾದ ರೀತಿಯಲ್ಲಿ ನೀನು ಗ್ರಹಿಸಬೇಕು ಅಂತ ಹೇಳಿ ಅರ್ಜುನನಿಗೆ ಹೇಳಿದ ಆ ಮಾತನ್ನು ಚೌಧರಿಯವರಿಗೆ ಜ್ಞಾಪಿಸ್ತಾನೆ. ಜ್ಞಾಪಿಸ್ಬಿಟ್ಟು ನೋಡಿ, ಇಮಂ ರಾಜಋಷಯೋ ವಿದುಹು ಎನ್ನುವ ಮಾತಿದೆ ಅಲ್ಲಿ. ನೀವು ಕೂಡ ಅಂತಹ ಸ್ಥಾನದಲ್ಲೇ ಇದ್ದೀರಿ. ನಿಮ್ಮಂಥವರಿಗೆ ಅದು ದಣಿವಾರಿಸಿಕೊಡ್ಲಿಕ್ಕೆ ಇರುವಂತಹ ಗ್ರಂಥ ಅಲ್ಲ. ನಿಮ್ಮಂಥವರು ದಣಿವನ್ನು ಮರೆತು ಮೈ ಕೊಡವಿ ಎದ್ದು ನಿಮ್ಮ ಕೆಲಸವನ್ನು, ನಿಮ್ಮ ಕಾರ್ಯವನ್ನು ಹೊಣೆಯರಿತು ಮಾಡುತ್ತಾ ಸಮಾಜಕ್ಕೆ ಹಿತವನ್ನು ಮಾಡುವುದಕ್ಕಾಗಿ ನಿಮಗೆ ಒಂದು ಶಿಕ್ಷಣವನ್ನು ಕೊಡುವುದಕ್ಕಾಗಿ ಆ ಗ್ರಂಥ ಇದೆ. ಇದೊಂದು ಧಾರ್ಮಿಕ ಗ್ರಂಥವೋ, ಆಧ್ಯಾತ್ಮಿಕ ಗ್ರಂಥವೋ, ತಾತ್ವಿಕ ಗ್ರಂಥವೋ, ನೀತಿ ಗ್ರಂಥವೋ, ಸಮಾಜಶಾಸ್ತ್ರ ಗ್ರಂಥವೋ ಅನ್ನುವಂತಹ ರೀತಿಯಲ್ಲಿ ನಾವು ಏನೋ ಒಂದು 4-6 ಮಾತಾಡಿಕೊಟ್ವಿ ನಿನ್ನೆ ಅಲ್ವಾ. ಅದಕ್ಕೆ ಉತ್ತರ ಈ ರಂಗನಾಥಾನಂದಿಯವರು ಹೇಳಿರುವ ಮಾತು. ಇದರಿಂದ ನಾವು ಎಚ್ಚರಗೊಳ್ಳಬೇಕು. ಆ ರೀತಿಯಲ್ಲಿ ಇಲ್ಲಿ ಲೋಕಸಂಗ್ರಹ, ಸ್ವಧರ್ಮ ಮತ್ತು ಲೋಕಸಂಗ್ರಹ ಇದೆರಡಕ್ಕಾಗಿ ನಾವು ನಿಷ್ಕಾಮ ಕರ್ಮದ ಮನೋಭಾವದಲ್ಲಿ ಹೋಗಬೇಕು ಅನ್ನುವಂತಹ ಒಂದು ತತ್ವ ಸೂತ್ರವನ್ನು ಕೊಟ್ಟಿದ್ದಾರೆ. ಎರಡನೇದು ಯೋಗ ಸಮನ್ವಯತೆಯ ಸಾಧನಾ ಪಥ. ಯೋಗ ಸಮನ್ವಯತೆಯಿಂದ ಸಾಧನಾ ಪಥದಲ್ಲಿ ಮುಂದಕ್ಕೆ ಹೋಗುವ ಮನೋಭಾವ. ಭಗವದ್ಗೀತೆ ಅನುಷ್ಠಾನದ ಗ್ರಂಥ ಅಂತ ಹೇಳಿ ನಾವು ತಿಳ್ಕೊಂಡ್ವಿ. ಅನುಷ್ಠಾನ ಮಾಡಬೇಕಾದರೆ ಸಾಧನೆ ಆಗಬೇಕು. ಸಾಧನೆ, ಅದನ್ನೇ ಸಾಧನಾ ಪಥ ಅಂತ ಹೇಳಿರುವುದು. ಆ ಯೋಗ ಅಂತ ಹೇಳುವುದು ಭಗವದ್ಗೀತೆಯಲ್ಲಿ ಒಂದು ಕ್ರಿಯಾಶೀಲ ಮನಸ್ಸು, ಇನ್ನೊಂದು ಚಿಂತನಶೀಲ ಮನಸ್ಸು, ಇನ್ನೊಂದು ಭಾವನಾಶೀಲ ಮನಸ್ಸು, ಮತ್ತೊಂದು ಅಧ್ಯಾತ್ಮಶೀಲ ಮನಸ್ಸು ಅಂತ ಹೇಳಿ ವಿಭಾಗ ಮಾಡಿ ಆ ಒಂದೊಂದಕ್ಕೂ ಒಂದೊಂದು ಯೋಗದ ಹೆಸರನ್ನು ಜೋಡಿಸಿ ಅದನ್ನೇ ಕ್ರಿಯಾಶೀಲ ಮನಸ್ಸು ಕರ್ಮಯೋಗ, ಚಿಂತನಶೀಲ ಮನಸ್ಸು ಜ್ಞಾನಯೋಗ, ಭಾವಶೀಲ ಮನಸ್ಸು ಭಕ್ತಿಯೋಗ, ಮತ್ತು ಆಧ್ಯಾತ್ಮಶೀಲ ಮನಸ್ಸು ರಾಜಯೋಗ ಅಥವಾ ಹಠಯೋಗ ಅನ್ನುವಂತಹ ರೀತಿಯಲ್ಲಿ ಆ ಯೋಗವನ್ನು ಅಲ್ಲಿ ಹೆಣೆದಿದ್ದಾರೆ. ಮುಖ್ಯವಾಗಿ ನಮಗೆ 3 ಯೋಗಗಳು ಮುಖ್ಯ: ಕರ್ಮಯೋಗ, ಭಕ್ತಿಯೋಗ, ರಾಜಯೋಗ. ಆಗ ರಾಜಯೋಗ ಅಲ್ಲ, ಜ್ಞಾನಯೋಗ, ಕರ್ಮಯೋಗ, ಭಕ್ತಿಯೋಗ.
ಈ ಮೂರೂ ಯೋಗಗಳಲ್ಲಿ ಕೃಷ್ಣ ಒಂದು ಸಮನ್ವಯತೆಯನ್ನು ತೋರಿಸಿದ್ದಾನೆ ಭಗವದ್ಗೀತಾ ಗ್ರಂಥದಲ್ಲಿ ಅಂತ ಹೇಳಿ ಅಧ್ಯಯನ ಮಾಡುವಂತಹ ವಿದ್ವಾಂಸರು ಅಭಿಪ್ರಾಯಪಡ್ತಾರೆ, ಜ್ಞಾನಿಗಳು ಹೇಳ್ತಾರೆ. ಒಂದಕ್ಕೆ ಯಾವುದೇ ರೀತಿಯ ತಾಕಲಾಟ ಬರದಂತೆ ಒಂದು ಯೋಗದಲ್ಲಿ ಇನ್ನೊಂದು ಯೋಗವನ್ನು ತ್ರಿವೇಣಿ ಅನ್ನುವಂತಹ ರೀತಿಯಲ್ಲಿ, ಈಗ ಸಾಮಾನ್ಯವಾಗಿ ನಮ್ಮ ಮಹಿಳೆಯರು ಸೋದರಿಯರು ಜಡೆ ಹಾಕಿಕೊಂಡ್ರೆ ಆ ಮೂರು ಹೆಸರುಗಳನ್ನು ಒಂದರೊಳಗೆ ಒಂದು ಹೇಗೆ ಸೇರಿಸ್ತಾರೆ ನೋಡಿ, ಆ ರೀತಿಯಲ್ಲಿ ಸೇರಿಸಿದ್ದಾನೆ ಕೃಷ್ಣ ಭಗವದ್ಗೀತೆಯಲ್ಲಿ ಅಂತ ಹೇಳ್ತಾರೆ. ಇದು ಯಾವುದೂ ಒಂದು ಹಿರಿದಲ್ಲ, ಇನ್ನೊಂದು ಕಿರಿದಲ್ಲ, ಎಲ್ಲವೂ ಈಕ್ವಲ್ ಆಗಿ ಇರುವಂತಹದ್ದೆಯ ಕರ್ಮಯೋಗದಲ್ಲಿ ಹೇಳುವಂತಹ ಎಷ್ಟೋ ಶ್ಲೋಕಗಳನ್ನು ನಾವು ಕರ್ಮಕ್ಕೆ ಸಂಬಂಧಪಟ್ಟಂತೆ ಅರ್ಥೈಸಿಕೊಳ್ಳುವ ಒಂದು ನೆಲೆಯಲ್ಲಿ ನಾವು ಅರ್ಥೈಸಿಕೊಂಡರೂ ಕೂಡ ಆ ಶ್ಲೋಕ ಬರೀ ಅಷ್ಟಕ್ಕೆ ಸೀಮಿತವಾಗಿಲ್ಲ, ಅದನ್ನು ನಾವು ಜ್ಞಾನಕ್ಕೂ ಅನ್ವಯ ಮಾಡಿಕೊಳ್ಳಬಹುದು. ಅದೇ ರೀತಿ ಜ್ಞಾನಯೋಗದಲ್ಲಿ ಹೇಳಿರುವಂತಹ ಜ್ಞಾನವನ್ನು ವಿಜೃಂಭಿಸುವ ಶ್ಲೋಕಗಳನ್ನೆಲ್ಲ ನಾವು ಭಕ್ತಿಗೆ ಅನ್ವಯ ಮಾಡಿಕೊಳ್ಳಬಹುದು. ಆದ್ದರಿಂದ ಯಾವುದೂ ಹೆಚ್ಚಲ್ಲ, ಯಾವುದೂ ಕಮ್ಮಿಯಲ್ಲ. ಇಲ್ಲಿ ಈ ಮೂರೂ ಕೂಡ ತ್ರಿವೇಣಿ ಸಂಗಮದಂತೆ, ಗಂಗಾ ಯಮುನಾ ಸರಸ್ವತಿ ನದಿಗಳಂತೆ ಒಟ್ಟಾಗಿ ಗೀತಾ ಸರಸ್ಸಿನಲ್ಲಿ. ಆದ್ದರಿಂದ ಎಲ್ಲದರ ಉದ್ದೇಶವೂ ಏನು? ತ್ರಿವೇಣಿಯಲ್ಲಿ ಸಂಗಮವಾಯಿತು, ಆದರೂ ಆ ಮೂರೂ ನದಿಗಳು ಹೋಗಿ ಸೇರುವುದೆಲ್ಲಿಗೆ? ನದೀನಾಂ ಸಾಗರೋಗತಿ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿ ಗಚ್ಚತಿ. ಅವೆಲ್ಲವುಗಳ ಉದ್ದೇಶವೂ ಕೂಡ ಒಂದಿನೆಯ ಸಾಗರಕ್ಕೆ ಹೋಗಿ ಸೇರುವುದು. ಸಾಗರಕ್ಕೆ ಹೋಗಿ ಸೇರುವುದು ಅಂದರೆ ನಿನ್ನನ್ನು ಬಂದು ಮುಟ್ಟುವುದು. ಆ ದೃಷ್ಟಿಯಲ್ಲಿ ಯಾರ್ಯಾರಿಗೆ ಯಾವ್ಯಾವ ಯೋಗದಲ್ಲಿ ಅಂದರೆ ಯಾವ್ಯಾವ ಆ ಲೈನ್ನಲ್ಲಿ ಆಸಕ್ತಿ ಇದೆಯೋ ಅವರವರು ಆಯಾಯ ಲೈನ್ನಲ್ಲಿ ಹೋಗಿಬಿಟ್ಟು ತಮ್ಮ ಉದ್ದೇಶವನ್ನು ಮಾಡಿಕೊಳ್ತಾ ಭಗವಂತನನ್ನು ಸೇರಬಹುದು ಅನ್ನುವಂತಹ ಆ ಯೋಗ ಸಮನ್ವಯತೆಯನ್ನು ಮಾಡಿದ್ದಾರೆ. ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂ ತಥೈವ ಭಜಾಮ್ಯಹಂ ಮಮ ವರ್ತಮಾನುವರ್ತಂತೆ ಮನುಷ್ಯಾಃ ಪಾರ್ಥ ಸರ್ವಶಃ. ಹೇ ಪಾರ್ಥ, ಯೇ ಯಥಾ ಮಾಂ ಪ್ರಪದ್ಯಂತೆ, ಯಾರು ಹೇಗೆ ನನ್ನನ್ನು ಸೇವಿಸುತ್ತಾರೋ ತಾಂ ತಥೈವ ಭಜಾಮ್ಯಹಂ, ನಾನು ಅವರನ್ನು ಅದೇ ರೀತಿಯಲ್ಲೇ ನೋಡ್ಕೊಳ್ತೀನಿ. ಮಮ ವರ್ತಮಾನುವರ್ತಂತೆ, ವರ್ತಮ ಅಂದರೆ ದಾರಿ, ನನ್ನನ್ನು ಬಂದು ಸೇರುವ ದಾರಿಯಲ್ಲೇ ಎಲ್ಲರೂ ಇದ್ದಾರೆ. ಮನುಷ್ಯಾಃ ಸರ್ವಶಃ ಪಾರ್ಥ. ಯಾವ ಯೋಗದಲ್ಲಿ ಯಾವ ಲೈನ್ನಲ್ಲಿ ಒಬ್ಬ ಕರ್ಮದಲ್ಲಿದ್ದಾನೆ, ಆಸ್ಥಿತಾಃ ಜನಕಾದಯ ಕರ್ಮಣೈಮಹಿ ಸಂಸಿದ್ಧಿ, ಅವನ ದಾರಿಯಲ್ಲೇ ನಿನ್ನನ್ನು ಸೇರ್ತಾನೆ. ಜ್ಞಾನದಲ್ಲಿ ಇರುವವನು ಅವನ ದಾರಿಯಲ್ಲೇ ಸೇರ್ತಾನೆ. ಇನ್ನೊಬ್ಬ ಭಕ್ತಿಯಲ್ಲಿ ಅವನ ದಾರಿಯಲ್ಲೇ ಸೇರ್ತಾನೆ. ತಾಂ ತಥೈವ ಭಜಾಮ್ಯಹಂ ಯೋ ಯೋ ಯಾಂ ಯಾಂ ಚಲಂ ಶ್ರದ್ಧಾಂ. ಇನ್ನೂ ಒಂದು ಶ್ಲೋಕ ಇದೆ, 5ನೇ ಅಧ್ಯಾಯದಲ್ಲಿ ಬರ್ತದೆ. ಯಾವ ದಾರಿಯಲ್ಲಿ ಯಾರ್ಯಾರು ಹೇಗೆ ಶ್ರದ್ಧೆಯಿಂದ ನನ್ನನ್ನು ಬಂದು ಸೇರ್ತಾರೋ ಅವರವರಿಗೆ ಅದೇ ರೂಪದಲ್ಲಿ ನಾನು ಅವರ ಇಷ್ಟಾರ್ಥಗಳನ್ನು ನೆರವೇರಿಸ್ತೇನೆ. ತಾನೇವ ವಿದಧಾಮ್ಯಹಂ ಅಂತ ಹೇಳ್ತಾನೆ. ಅವರಿಗೆ ಕೊಡ್ತೇನೆ, ನಾನು ಅವರ ಕೇಳಿಕೆಯನ್ನು ನಾನು ಫುಲ್ಫಿಲ್ ಮಾಡ್ತೇನೆ ಅನ್ನುವಂತಹ ರೀತಿಯಲ್ಲಿ. ಆದರೆ ಹೋಗುವಾಗ ಏನಾಗ್ತದೆ ಅಂತ ಹೇಳಿದ್ರೆ, ಒಬ್ಬರಿಗೆ ಕರ್ಮ ಇಷ್ಟ, ಇನ್ನೊಬ್ಬರಿಗೆ ಜ್ಞಾನ ಇಷ್ಟ, ಇನ್ನೊಬ್ಬರಿಗೆ ಭಕ್ತಿ ಇಷ್ಟ. ಯಾರು ಹೆಚ್ಚು ಯಾರು ಕಮ್ಮಿ ಅಲ್ಲ. ಅಲ್ಲಿ ರುಚೀನಾಂ ವೈಚಿತ್ರ್ಯಾತ್ ರುಜು ಕುಟಿಲ ನಾನಾ ಪಥಜುಷಾಂ ನೃಣಾಂ ಏಕೋ ಗಮ್ಯ ತ್ವಮಸಿ ಪಯಸಾಂ ಅರ್ಣವಮಿವ ಅನ್ನುವ ಒಂದು ಮಾತುಂಟು. ರುಚೀನಾಂ ವೈಚಿತ್ರ್ಯಾತ್, ಒಬ್ಬೊಬ್ಬರ ರುಚಿ ಒಂದೊಂದು. ನನಗೆ ಸ್ವಲ್ಪ ಖಾರ ಜಾಸ್ತಿ ಬೇಕು, ನಿಮಗೆ ಸ್ವಲ್ಪ ಸಿಹಿ ಜಾಸ್ತಿ ಬೇಕು, ಅವರಿಗೊಂದು ಸ್ವಲ್ಪ ಉಪ್ಪು ಬೇಕು, ಇನ್ನೊಬ್ಬರಿಗೆ ಒಗರು ಬೇಕು, ಇನ್ನೊಬ್ಬರಿಗೆ ಕಹಿ ಬೇಕು ಅಲ್ವಾ? ಆದ್ದರಿಂದ ಅವರವರಿಗೆ ಬೇಕಾದಂತಹ ರೀತಿಯಲ್ಲಿ ಅವರು ಅಡಿಗೆಯನ್ನು ಮಾಡಿಕೊಂಡು ಆ ಅಡಿಗೆಯನ್ನು ಸ್ವಾದಿಷ್ಟವಾದ ಅಡಿಗೆಯನ್ನು ಊಟ ಮಾಡ್ತಾ ತಮ್ಮ ಕೆಲಸಗಳನ್ನು ಮಾಡಿ ಕೃತಾರ್ಥರಾಗ್ತಾರೆ. ಆ ರೀತಿಯಲ್ಲಿ ರುಚೀನಾಂ ವೈಚಿತ್ರ್ಯಾತು ರುಜು ಕುಟಿಲ ನಾನಾ ಪಥಜುಷಾಂ, ಬೇರೆ ಬೇರೆ ದಾರಿಯಲ್ಲಿ ಹೋಗುವವರು. ಒಬ್ಬರು ನೇರವಾದ ದಾರಿಯಲ್ಲಿ ಹೋಗ್ತಾರೆ, ಇನ್ನೊಬ್ಬರು ಸ್ವಲ್ಪ ಬಳಸು ದಾರಿಯಲ್ಲಿ ಹೋಗ್ತಾರೆ. ಕೆಲವರಿಗೆ ಇಲ್ಲಿಂದ ಜಯನಗರ 9th ಬ್ಲಾಕಿಗೆ ಹೋಗಿ ಮೆಜೆಸ್ಟಿಕ್ ಹೋಗೋದು ಸುಲಭ ಅನಿಸುತ್ತೆ. ಇನ್ನು ಕೆಲವರಿಗೆ ಅಲ್ಲಿ ಬನ್ನೇರಘಟ್ಟ ರೋಡಿಗೆ ಹೋಗ್ಬಿಟ್ಟು ಹುಳಿಮಾವಿನ ಗೇಟ್ ಹತ್ತಿರ ಬಸ್ ಹತ್ತಿ ಹೋಗೋದು ಸುಲಭ ಅನಿಸುತ್ತೆ. ಕಾರಿದವರಿಗೆ ಏನು ತೊಂದರೆ ಇಲ್ಲ, ಬಿಡಿ, ಹೇಗೆ ಬೇಕಾದರೂ ಹೋಗ್ಬೋದು. ಆದ್ದರಿಂದ ಅವರವರ ದಾರಿ ಅವರವರಿಗೆ. ರುಚೀನಾಂ ವೈಚಿತ್ರ್ಯಾತ್ ರುಜು ಕುಟಿಲ ನಾನಾ ಪಥಜುಷಾಂ. ಆದರೆ ಎಲ್ಲರ ಉದ್ದೇಶವೂ ಒಂದೇ, ನೃಣಾಂ ಏಕೋ ಗಮ್ಯ. ಯಾವುದದು? ತ್ವಮಸಿ,
ನೀನಾಗಿದ್ದೀಯೆ. ಪಯಸಾಂ ಅರ್ಣವಮಿಮ, ನೀರಿಗೆಲ್ಲ ಹೇಗೆ ಸಮುದ್ರವೋ ಹಾಗೆ. ಇದು ಬಹಳ ಸುಂದರವಾದಂತಹ ಒಂದು ಶ್ಲೋಕ. ಪುಷ್ಪದಂತ ಅಂತ ಒಬ್ಬ ಕವಿ, ಆತ ಶಿವಮಹಿಮ್ನಾ ಸ್ತೋತ್ರ ಅಂತ ಒಂದು ಬರೆದಿದ್ದಾನೆ. ಅದರಲ್ಲಿ ಅವನು ಹೇಳುವ ಮಾತು, ತ್ರಯೀ ಸಾಂಖ್ಯಂ ಯೋಗಂ ಪಶುಪತಿಮತಂ ವೈಷ್ಣವಮಿತಿ ಪ್ರಭಿನ್ನೆ ಪ್ರಸ್ಥಾನೆ ಪರಮಿದಮದಂ ಪಥ್ಯಮಿತಿ ಚ ರುಚೀನಾಂ ವೈಚಿತ್ರ್ಯಾತ್ ರುಜು ಕುಟಿಲ ನಾನಾಪಥಜುಷಾಂ ನೃಣಾಂ ಏಕೋ ಗಮ್ಯಃ ತ್ವಮಸಿ ಪಯಸಾಂ ಅರ್ಣವಮಿವ. ಶಿವನನ್ನು ಕುರಿತು ಅಲ್ಲಿ ಪ್ರಾರ್ಥನೆ ಮಾಡ್ತಾನೆ. ಲೋಕದಲ್ಲಿ ಜನಗಳು ತ್ರಯೀ ವೇದ, ವೇದಸ್ತ್ರಯೀ ತ್ರಯೀ ವೇದ ಅಂತ ಹೇಳಿ ಮೊದಲಿಗೆ ಇದ್ದದ್ದು ಮೂರೇ ವೇದ ಅಂತ ಹೇಳಿ ಪರಂಪರೆಯ ಒಂದು ನಂಬಿಕೆ ಉಂಟು. ವೇದ ಮಾರ್ಗದಲ್ಲಿ ಹೋಗಬಹುದು ಕೆಲವರು ಸಾಂಖ್ಯ ಜ್ಞಾನ ಮಾರ್ಗದಲ್ಲಿ ಹೋಗಬಹುದು, ಕೆಲವರು ಯೋಗ ಮಾರ್ಗದಲ್ಲಿ ಹೋಗಬಹುದು, ಇನ್ನು ಕೆಲವರಿಗೆ ಪಾಶುಪತ ಮತದಲ್ಲಿ ಆಸಕ್ತಿ ಜಾಸ್ತಿ, ಇನ್ನೂ ಕೆಲವರಿಗೆ ವೈಷ್ಣವ ಮತದಲ್ಲಿ ಆಸಕ್ತಿ ಜಾಸ್ತಿ. ಆದರೆ ಎಲ್ಲರೂ ಕೂಡ ಪ್ರಭಿನ್ನೇ ಪ್ರಸ್ಥಾನೇ, ಭಿನ್ನ ಭಿನ್ನವಾಗಿ ಹೊರಟವರೆಲ್ಲ ಏನು ಮಾಡ್ತಾರೆ? ಪರಮಿದ ಮದಂ ಪಥ್ಯಮಿತಿಚ. ಕೆಲವೊಮ್ಮೆ ಹಾಗಾಗುತ್ತೆ. ಅಂದರೆ ನನ್ನ ದಾರಿಯೇ ಶ್ರೇಷ್ಠವಾಗುತ್ತೆ, ನಾನು ವೀರ ವೈಷ್ಣವ, ನನಗೆ ಶಿವನನ್ನು ನನಗೆ ಹತ್ತಿರ ತರಬೇಡಿ, ನಾನು ವೀರ ಶೈವ, ವಿಷ್ಣುವಿನ ವಿಚಾರ ನಮ್ಮ ಹತ್ರ ಮಾತಾಡಬೇಡಿ. ಪರಮಿದ ಮದಂ ಪಥ್ಯಮಿತಿಚ, ತಿಳುವಳಿಕೆ ಇಲ್ಲದ ರೀತಿಯಲ್ಲಿ ಮಾತನಾಡಿಕೊಳ್ತಾರೆ. ರುಚೀನಾಂ ವೈಚಿತ್ರ್ಯಾತು, ಮುಂದಿನ ಮಾತು, ಬೇರೆ ಬೇರೆ ದಾರಿಯಲ್ಲಿ ವೇದ ಜ್ಞಾನ ಯೋಗ ಪಾಶುಪತ ಮತ ವೈಷ್ಣವ ಮತ ಇತ್ಯಾದಿ ಬೇರೆ ಬೇರೆ ದಾರಿಯಲ್ಲಿ ಹೊರಟಂತಹ ಎಲ್ಲ ಸಾಧಕರು ಕೂಡ ತಮ್ಮದೇ ಹೆಚ್ಚು ಅನ್ನುವಂತಹ ಮನೋಭಾವದಿಂದ ಅವರವರ ರುಚಿಯ ವೈಚಿತ್ರ್ಯದಿಂದ ಸಾಮರಸ್ಯ ಬರದೆ ಬೇರೆಯಾದ ರುಚಿ ವೈಚಿತ್ರ್ಯದಿಂದ ರುಜು ಮತ್ತು ಕುಟಿಲ, ನೇರವಾದ ಮತ್ತು ಸ್ವಲ್ಪ ಬಳಸು ದಾರಿಯಲ್ಲಿ ಹೋಗ್ತಾ ನಿನ್ನನ್ನೇ ಬಂದು ಸೇರ್ತಾರೆ ಎಲ್ಲರೂ ಕೂಡ. ಅವರ ಉದ್ದೇಶ ಮಾತ್ರ ನಿನ್ನನ್ನು ಬಂದು ಸೇರುವುದೇ ಆಗಿರುತ್ತದೆ. ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂ ತಥೈವ ಭಜಾಮ್ಯಹಂ ಯೋ ಯೋ ಯಾಮ್ಯಾಂ ತನುಂ ಶ್ರದ್ಧಾಂ ತನುಂ ಭಕ್ತಾಃ ಶ್ರದ್ಧಯಾರ್ಚಿತುಮಿಚ್ಛತಿ ತಸ್ಯಾಚಲಾಂ ಶ್ರದ್ಧಾಂ ತಾನೇವ ವಿದಧಾಮ್ಯಹಂ. 5ನೇ ಅಧ್ಯಾಯದ ಆ ಶ್ಲೋಕ ಹೀಗೆ ಜ್ಞಾಪಕ ಬಂತು. ಆ ರೀತಿಯಲ್ಲಿ ಯಾವ ದಾರಿಯಲ್ಲಿ ಹೋದರೂ ಕೂಡ ಹೋಗಿ ಸೇರುವುದು ಅಲ್ಲಿಗೆ. ಅದು ಅಷ್ಟರ ಮಟ್ಟಿಗೆ ಈ ಭಗವದ್ಗೀತೆಯಲ್ಲಿ ಆ ಯೋಗ ಪಥ ಸಾಧನೆಯ ಯೋಗ ಪಥದ ಸಾಮರಸ್ಯವನ್ನು ಮಾಡಿದ್ದಾರೆ. ಆ ರೀತಿಯಲ್ಲಿ ಇದು ಎರಡು ಜೊತೆಗೆ 3ನೇದು ಒಂದುಂಟು ಭಗವದ್ಗೀತೆಯ ವಿಶೇಷ ನಮಗೆ ಕೊಟ್ಟಿರುವುದು ಅವತಾರ ತತ್ವ. ಅವತಾರ ತತ್ವ ಅಂತ ಹೇಳಿದ್ರೆ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ಸೃಜಾತ್ಮಾನಂ ಅನ್ನುವ ಮಾತುಂಟಲ್ಲ, ಆ ರೀತಿಯಲ್ಲಿ ಅವತಾರ ತತ್ವ ಅಲ್ಲಿಯವರೆಗೆ ಇಂತಹ ಒಂದು ಕಾರ್ಯವನ್ನು ಮಾಡಲಿಕ್ಕೆ ಬಂದಿರಲಿಲ್ಲ. ಅದನ್ನು ಆ ಅವತಾರ ತತ್ವವನ್ನು ಬಹಳ ಸುಂದರವಾಗಿ ಗೀತೆಯಲ್ಲಿ ವರ್ಣಿಸ್ತಾ ಹೋಗ್ತಾರೆ. ಅದು ಮುಖ್ಯವಾಗಿ ಈ 3 ಚಿಂತನೆಯ ನೆಲೆಯಲ್ಲಿ ಭಗವದ್ಗೀತೆ ನಮಗೆ ಬಹಳ ಹತ್ತಿರವಾಗ್ತದೆ, ಅಧ್ಯಯನಶೀಲವಾದ ಗ್ರಂಥವಾಗ್ತದೆ ಅಂತ ಹೇಳಿ ಅದರ ಬಗ್ಗೆ ಬರೆದಿರುವಂತಹ ಎಲ್ಲ ಜ್ಞಾನಿಗಳು ಕೂಡ ಅಭಿಪ್ರಾಯಪಟ್ಟಿದ್ದಾರೆ. ಸೊ ಕೃಷ್ಣನ ವಿಚಾರವಾಗಿ ಬೇಕಾದರೆ ಮುಂದಿನ ಅವತಾರ ತತ್ವದ ಹಿನ್ನೆಲೆಯಲ್ಲಿ ಕೃಷ್ಣನ ವಿಚಾರವಾಗಿ ಮುಂದಿನ ಕ್ಲಾಸ್ನಲ್ಲಿ ಒಂದು 10 ನಿಮಿಷ ಬೇಕಾದರೆ ತಿಳ್ಕೊಂಡು ಚಾಂಟಿಂಗ್ ಮುಂದಿನ ಕ್ಲಾಸ್ನಿಂದ ಶುರು ಮಾಡೋಣ. ಹಾಗಾಗಿ ಇವತ್ತು ಬಹುಶಃ ಟೈಮ್ ಆಯಿತು ಅಂತ ಅನಿಸುತ್ತೆ. ಎಲ್ಲರಿಗೂ ನಮಸ್ಕಾರ. ಮುಂದಿನ ಶುಕ್ರವಾರ ನಾವೆಲ್ಲ ಭೇಟಿಯಾಗ್ತೀವಿ ಅಂತ ಅಂದ್ಕೊಂಡಿದ್ದೇನೆ ಅಲ್ವಾ? ಚಾಂಟಿಂಗ್ ಅವತ್ತಿನಿಂದ ಶುರು. ಥ್ಯಾಂಕ್ ಯು. ನಮಸ್ಕಾರ.